ಇವಾಗ ಮಾಡ್ಬೇಡಿ, ಹೇಳ್ತೀನಿ ಒಂದು 5 ನಿಮಿಷ ಬಿಡಿ ಸರ್. ಓಕೆ. ಹುಡುಗರು ಇವಾಗ ತಾನೇ ಜಾಯ್ನ್ ಆಗ್ತಿದ್ದಾರೆ. ಸರ್ ಆ ಮೊಬೈಲ್ ಇದ್ದು ಒಂದು ಮ್ಯೂಟ್ ಮಾಡಿ ಹೇಳಿ ಸರ್. ಆಯ್ತು. ಸರ್ ಒಂದು ರಿಕ್ವೆಸ್ಟ್. ಹಾ, ನೀವು ಮೊಬೈಲ್ ಇಂದ ಲಾಗಿನ್ ಆಗಿದ್ದೀರಲ್ಲ, ಹೌದು. ಅದು ಸಿಸ್ಕೋ ವೆಬೆಕ್ಸ್ ಆಗ್ಬೇಡಿ ಸರ್. ಇದು ಇಲ್ಲ ನಿಮ್ ವಾಯ್ಸ್ ಸಿಕ್ಕೋ ಬರುತ್ತೆ. ಓಕೆ. ನಾನೊಂದು ಲಿಂಕ್ ಕಳ್ಸಿದ್ ನೋಡಿ ಯೂಟ್ಯೂಬ್ ಇದ್ದು, ಹೌದು. ಅದನ್ನ ಓಪನ್ ಮಾಡಿ ಸರ್. ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಒಂದು ಯೂಟ್ಯೂಬ್ ಲಿಂಕ್ ಇದೆ ಅಲ್ಲ ಸರ್, ಹೌದು. ಅದನ್ನ ಓಪನ್ ಮಾಡಿ ಸರ್. ಅಲ್ಲಿ ಬರುತ್ತೆ. ನಿಮ್ಗೆ ಬೇಕಾದ್ರೆ ಮೇಲಿಗೆ ಹಾಕ್ತೀನಿ ಆ ಲಿಂಕ್. ಅದನ್ನ ಮೇಲಿಗೆ ಕಳಿಸ್ತಾ? ಮೇಲಿಗೆ ಹಾಕ್ಲಾ? ಹಾಕಿ. ಮೇಲ್ಗೂ ಆಗುತ್ತೆ, ವಾಟ್ಸಪ್ಪಿಗೆ ಆದ್ರೂ ಆಗುತ್ತೆ. ಇಲ್ಲ, ಮೇಲಿಗೆ ಹಾಕ್ತೀನಿ ಸರ್. ಓಕೆ ಓಕೆ. pkmanju74@gmail.com. ಕರೆಕ್ಟ್. ಸರ್ ಕಳ್ಸಿದ್ದೀನಿ ಸರ್, ನೋಡಿ ಸರ್ ಮೇಲಿಗೆ. ಬಂದಿಲ್ಲ, ಒಂದು ನಿಮಿಷ. ಇನ್ಬಾಕ್ಸ್ ರಿಫ್ರೆಶ್ ಮಾಡಿ ಸರ್, ಸಿಗುತ್ತೆ. ಓಕೆ ಸರ್ ಇದು ಮೊಬೈಲ್ ಇಂದ ಸಿಸ್ಕೋ ಜಾಯ್ನ್ ಆಗಿದೆ, ಅದೊಂದು ಆಫ್ ಮಾಡಿ ಸರ್. ಕ್ಲೋಸ್ ಮಾಡಿ. ಮಾಡಿದ್ನಲ್ಲ, ಮಾಡ್ಲಿಲ್ವಾ? ಇಲ್ಲ ಇಲ್ಲ. ಅದನ್ನ ಹೇಗೆ, ಇನ್ನೇನ್ ಮಾಡ್ಬೇಕು ನಾನು? ಸರ್ ಫಸ್ಟ್ ಇದಕ್ಕೆ ಮೊಬೈಲ್ ಅಲ್ಲೇ ವೆಬ್ಎಕ್ಸ್ ಗೆ ಹೋಗಿ, ಅಲ್ಲಿ ಲೀವ್ ದ ಮೀಟಿಂಗ್ ಅಂತ ಕೊಡಿ. ಜಾಯಿನ್ ಕೇಳ್ತಾ ಇದೆ ಮತ್ತೆ ಅದು. ಇಲ್ಲ ಅಲ್ಲಿ ಪರವಾಗಿಲ್ಲ, ಹಂಗಾದ್ರೆ ಕ್ಲೋಸ್ ಮಾಡಿ ಸರ್, ಅದು ಆಟೋಮೆಟಿಕ್ ಹೋಗುತ್ತೆ. ಮತ್ತೆ ಹೋಗುತ್ತಾ? ಹೋಗುತ್ತೆ ಹೋಗುತ್ತೆ. ಓಕೆ ಸರಿ. ಎಸ್, ಇವಾಗ ಮೇಲಿಗೆ ಸಿಕ್ತಾ ಸರ್ ಯೂಟ್ಯೂಬ್? ಸಿಕ್ತು ಸಿಕ್ತು. ಓಕೆ ಓಕೆ, ಅದನ್ನ ಆನ್ ಮಾಡಿ ಸರ್, ಆದ್ರೆ ಮೊಬೈಲ್ ಮಾತ್ರ ಮ್ಯೂಟ್ ಅಲ್ಲಿ ಇಡಿ. ಆಯ್ತು. ಗುಡ್ ಈವ್ನಿಂಗ್ ಸರ್, ಉಮೇಶ್ ಸರ್. ಗುಡ್ ಈವ್ನಿಂಗ್, ನಮಸ್ತೆ. ಹೇಗಿದ್ದೀರಾ ಸರ್? ನಮಸ್ತೆ ಸರ್. ಇದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಇದು ನಿಮ್ದು 3ನೇ ಉಪನ್ಯಾಸ ಅಲ್ವಾ ಸರ್? ಹೌದು ಸರ್. ಅವಕಾಶಕ್ಕೆ ಧನ್ಯವಾದ. Thank you sir, thank you. Now we are pleased sir, actually in fact very glad that you have accepted our invitation to deliver sessions. Sir, down the line sir, ನಾವು ಸ್ವಲ್ಪ ಸಿಇಟಿ ಗೆ ಉಪಯುಕ್ತವಾಗುವಂತ ಒಂದೆರಡು ಲೆಕ್ಚರ್ಸ್ ಇದು ಮಾಡೋಣ ಸರ್. ಮಾಡೋಣ ಸರ್, ಖಂಡಿತ ಮಾಡೋಣ. ಎಕ್ಸಾಮಿನೇಷನ್. ಓಕೆ ಸರ್, ಓಕೆ ಸರ್, ಆಗ್ಬೋದು. shall we start sir? Oh yes, I'm ready. Introduction ಕೊಡ್ತೀನಿ, ಅಂದ್ರೆ I will just welcome all. You can start then. Since we have introduced you twice already. Yeah, many times ಆಗಿದೆ. ಶುಭ ಸಂಜೆ, ವೆರಿ ಗುಡ್ ಈವ್ನಿಂಗ್ ಟು ಒನ್ ಅಂಡ್ ಆಲ್. ಇವತ್ತಿನ
ಉಪನ್ಯಾಸಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವತಿಯಿಂದ ಆಯೋಜಿಸಲಾಗುತ್ತಿರುವ ವಿಜ್ಞಾನ ಪ್ರತಿಭಾ ಶೋಧ ಉಪನ್ಯಾಸ ಮಾಲೆಯಲ್ಲಿ ಡಾಕ್ಟರ್ ಸಿ.ಕೆ. ಮಂಜುನಾಥ್ ಸರ್, ಪ್ರೊಫೆಸರ್ SMUITM ಬಂತ್ಕಲ್ ಉಡುಪಿ, ಇವರು ಎಲಿಮೆಂಟ್ಸ್ ಇನ್ ದ ಹ್ಯೂಮನ್ ಬಾಡಿ, ಸರ್ಪ್ರೈಸಸ್ ಅಂಡ್ ಸೀಕ್ರೆಟ್ಸ್ ಈ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕೆ ತಯಾರಿದ್ದಾರೆ. So Bunny will listen to this session. Sir, the floor is yours, sir. Before session begins, I welcome all the teachers, students, and all my colleagues, our honorable members of the academy, Professor S. Saidapur, sir, who is with us now. Sir, please welcome, sir. On behalf of KST and on behalf of myself, welcome. Thank you. Sir. Thank you. Also, I welcome to our colleagues, Srinivas V.K. Siddegowda and Anthony Lobo. With this, we give floor to Dr. C.K. Manjunath sir to deliver the session on elements in the human body, surprises and its secrets. Over to you, sir. Thank you, sir. Thank you. Manjunath sir, ನಿಮ್ಮ ಕ್ಯಾಮೆರಾ ಆನ್ ಮಾಡಿ ಸರ್. ಕ್ಯಾಮೆರಾ ಅದು ಅಲ್ಲೇ ಮಾಡ್ಬೇಕಾ, ನಾನ್ ಮಾಡ್ಬೇಕಾ? ಅಲ್ಲ, ನೀವು ಮಾಡ್ಬೇಕಾಗುತ್ತೆ, ನಾನ್ ಮಾಡಕ್ಕಾಗಲ್ಲ. ಈಗ ಸರಿ ಆಯ್ತಾ? Yes sir, thank you very much. Okay, thank you so much. ಮೊಟ್ಟ ಮೊದಲನೇದಾಗಿ KSTಯ ಸರ್ವ ಅಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೀನಿ. ನನ್ನ 3ನೇ ಸರಣಿ ಇದು. ಅವಕಾಶಕ್ಕೆ ಧನ್ಯವಾದವನ್ನು ಹೇಳ್ತಾ, ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈವನ್ KV ರಾವ್, ಪಿಡಿಕುಳ ರೀಜನಲ್ ಸೈನ್ಸ್ ಸೆಂಟರ್ ಡೈರೆಕ್ಟರ್, ಅವರನ್ನು ನೆನೆಸ್ಕೊಳ್ತಾ, ಎಲ್ಲರಿಗೂ ವಂದಿಸ್ತಾ, ವಿದ್ಯಾರ್ಥಿಗಳಿಗೆ ಶುಭ ಸಂಜೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇವತ್ತು ನಾನು ಡೈರೆಕ್ಟಾಗಿ ನೀಟ್ ರಿಲೇಟೆಡ್ ಟಾಪಿಕನ್ನು ಮಾತಾಡ್ದಿರ ಇದ್ರು, ಟಾಪಿಕನ್ನು ಇಟ್ಕೊಂಡು ಅದರ ಸುತ್ತಲೂ ಇರತಕ್ಕಂಥ ಪರದಿಯ ಮೂಲಕ ನೀಟ್ನಲ್ಲಿ ಬರುವಂಥ ಸಾಕಷ್ಟು ವಿಷಯಗಳನ್ನು ಈ ಒಂದು ಟಾಪಿಕ್ ಮೂಲಕ ಮಾತಾಡ್ತಾ ಇದ್ದೀನಿ. ನೋಡಿ, ಇದು ಒಂಥರ ಈ ಒನ್ ಡಯಾಗ್ರಾಮ್ನಲ್ಲಿ 3 ಸೆಂಟರ್ಸ್ ತೆಗೆದುಕೊಂಡ್ರೆ ಆ 3 ಕಂಬೈನ್ ಆಗಿರ್ತಕ್ಕಂಥ ಒಂದು ಕಾಮನ್ ಪ್ಲೇಸ್ ಏನಿದೆಯಲ್ಲ, ಆ ಥರದ ಟಾಪಿಕ್ ಇದು. ಕೆಮಿಸ್ಟ್ರಿಗೆ ಹೋದರೆ ಕೆಮಿಸ್ಟ್ರಿ ಕನೆಕ್ಟ್ ಆಗುತ್ತೆ, ಬಯಾಲಜಿಗೆ ಹೋದರೆ ಬಯಾಲಜಿ ಕನೆಕ್ಟ್ ಆಗುತ್ತೆ, ಫಿಸಿಕ್ಸ್ಗೆ ಹೋದರೆ ಫಿಸಿಕ್ಸಿಗೆ ಕನೆಕ್ಟ್ ಆಗುತ್ತೆ. ಎಲಿಮೆಂಟ್ಸ್ ಇನ್ ದ ಹ್ಯೂಮನ್ ಬಾಡಿ, ಇಟ್ಸ್ ಸರ್ಪ್ರೈಸಸ್ ಅಂಡ್ ಸೀಕ್ರೆಟ್ಸ್. ಏನು ವಿಷಯ ನಾವಿವತ್ತು ಮಾತಾಡಕ್ ಹೊರಟಿರ್ತಕ್ಕಂಥದ್ದು? ನೋಡಿ, ನಮ್ಮ ದೇಹದಲ್ಲಿ ತುಂಬಾ ಅಮ್ಯೂಸಿಂಗ್ ಆಕ್ಟಿವಿಟೀಸ್ ನಡೀತಾ ಇದೆ. 10 ಹ್ಯೂಮನ್ ಬಾಡಿ ಪಾರ್ಟ್ಸ್, ಸೀಕ್ರೆಟ್ಸ್ ಅಂಡ್ ಫಂಕ್ಷನ್ಸ್. ಮೊದಲನೇದು ನೋಡಿ ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣ್ತಾ ಇದೆ. ಬಹಳ ಅಮ್ಯೂಸಿಂಗ್ ಆಗಿರ್ತಕ್ಕಂಥದ್ದು ವಿಷಯ ಅಂತಂದ್ರೆ ಹಾರ್ಟ್ ಬೀಟ್. A person's healthy heart beats about 1 lakh times per day. Baba ಅನ್ನಿಸ್ಬೋದು ಎಲ್ರಿಗೂ. Our heart beats more than 30 million times in a year. ವ್ಯಾಲೆಂಟೈನ್ಸ್ ಡೇ ದಿನ ಮಾತ್ರ ಹೊಡ್ಕೊಳ್ಳಲ್ಲ ಸ್ನೇಹಿತರೆ, ಪ್ರತಿದಿನ ಕಂಟಿನ್ಯೂಸ್ ಆಗಿ 24/7 ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ವಸ್ತು ನಮ್ಮ ಹೃದಯ. The heart's pumping pressure is much faster, which can be effective in rolling blood up to 30 feet. ಕೆಳಗಡೆಯಿಂದ ಮೇಲ್ಗಡೆಗೆ, ಮೇಲ್ಗಡೆಯಿಂದ ಕೆಳಗಡೆಗೆ ರಕ್ತವನ್ನು ಸಂಚರಿಸೋದಕ್ಕೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಈ ಹಾರ್ಟ್ ಬೀಟ್. ಸ್ನೇಹಿತರೆ, ನಾನು ಯಾಕಿದನ್ನು ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಈ ತರದ್ದು ಸಾಕಷ್ಟು ಅಂಗಾಂಗಗಳಲ್ಲಿ ನಮ್ಮ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇರುವಾಗ ಆ ಪ್ರತಿಯೊಂದು ಅಂಗಾಂಗ, ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ಒಂದು ಮೈನ್ಯೂಟ್ ಎಲಿಮೆಂಟ್ ಇಂದ ಕಂಪೋಸ್ ಆಗಿರ್ತಕ್ಕಂಥದ್ದು. ನಾವು ಇಡೀ ನಮ್ಮ ಮನುಷ್ಯನ ದೇಹವನ್ನ ಛಿದ್ರ ಮಾಡಿ ಅತೀ ಸಣ್ಣದಾದಂಥ ವಸ್ತುವಾಗಿ ಬದಲಾಯಿಸ್ಲಿಕ್ಕೆ ನೋಡಿದ್ರೆ ಒಂದು ಸಣ್ಣ ಜೀವಕೋಶ ಸಿಗತ್ತೆ.
ಆ ಜೀವಕೋಶವನ್ನ ಮತ್ತೆ ನಾವು ವಿಭಜಿಸಿ ನೋಡಿದಾಗ ವಿ ಗೆಟ್ ಎ ಸೆಲ್ ಅನ್ನ ಡಿವೈಡ್ ಮಾಡಿ ಹೋದಾಗ ನ್ಯೂಕ್ಲಿಯಸ್, ನ್ಯೂಕ್ಲಿಯೋಲಸ್ ಇವನ್ನೆಲ್ಲ ಭಾಗ ಮಾಡ್ತಾ ಹೋದಾಗ ಒಂದು DNA, ಒಂದು RNA ಹೋಗಿ ರೀಚ್ ಆಗ್ತದೆ. ಅದರ ಅಲ್ಟಿಮೇಟ್ಗೆ ಹೋದ್ರೆ ಮತ್ತೆ ಅದರಲ್ಲಿ ಇರ್ತಕ್ಕಂಥದ್ದು ಒಂದು ಪ್ರೋಟೀನ್, ಒಂದು ಕಾರ್ಬೋಹೈಡ್ರೇಟ್, ಒಂದು ಪ್ರೋಟೀನ್ ಮತ್ತು ಒಂದು ಫ್ಯಾಟಿ ಆಸಿಡ್ಸ್. ಈ ವಸ್ತುಗಳು ನಮ್ಮ ಇಡೀ ದೇಹವನ್ನ ಈ ತರ ಅಲಂಕರಿಸಿದೆ. ಈ ತರದ ನಾನಾ ಕ್ರಿಯೆಗಳನ್ನ ಆ ಒಂದು ಆರ್ಗನ್ನ ಮೂಲಕ ನಡೆಸೋದಕ್ಕೆ ಈ ಎಲಿಮೆಂಟ್ಗಳ ಸಹಾಯ ಮಾಡಿ. ಕಾರ್ಬೋಹೈಡ್ರೇಟ್ ಅಂತ ತೆಗೆದುಕೊಂಡ್ರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇದೆ. ಇನ್ನು ಪ್ರೋಟೀನ್ ನಲ್ಲಿ ಇವುಗಳ ಜೊತೆ ನೈಟ್ರೋಜನ್ ಸೇರ್ಕೊಳ್ಳುತ್ತೆ, ಫಾಸ್ಫರಸ್ ಸೇರ್ಕೊಳ್ಳುತ್ತೆ. ಸೊ ಸ್ನೇಹಿತರೆ, ಈ ಎಲಿಮೆಂಟ್ಸ್ ನಮ್ಮ ದೇಹದೊಳಗಿದ್ದು ನಮ್ಮ ದೇಹದಲ್ಲಿ ಮಾಡ್ತಕ್ಕಂಥ ಚಟುವಟಿಕೆಗಳನ್ನ ಒಂದು ಪಕ್ಷಿ ನೋಟ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ಫ್ಯಾಕ್ಟ್ ಇಟ್ಸ್ ಎ ಹ್ಯೂಜ್ ಟಾಪಿಕ್ ಟು ಬಿ ಸ್ಟಡೀಡ್. ಒಂದು ಕಾರ್ಬನ್ ಅಂತಾನೆ ತೆಗೆದುಕೊಂಡ್ರೆ ಗಂಟೆಗಳ ಗಟ್ಟಲೆ ಮಾತಾಡಕ್ಕಾಗತ್ತೆ. ಯಾಕೆ ಅಂತಂದ್ರೆ ಚಾರ್ಕೋಲ್ನಲ್ಲಿದೆ, ಕೋಲ್ನಲ್ಲಿದೆ, ನ್ಯಾಚುರಲ್ ಫ್ಯೂಯಲ್ಸ್ ಅಲ್ಲಿದೆ, ಎಕ್ಸಾಸ್ಟಬಲ್ ಮೆಟೀರಿಯಲ್ಸ್ ನಲ್ಲಿದೆ, ಐರನ್ ನಲ್ಲಿದೆ. ಎಲ್ಲಾ ಕಂಟೆಂಟ್ ಯಾವುದೇ ಡೈಮಂಡ್, ಗ್ರಾಫೈಟ್, ಎಲ್ಲಾ ವಸ್ತುಗಳಲ್ಲೂ ಕೂಡ ಕಾರ್ಬನ್ ಇದೆ. ಹಾಗೆ ನಮ್ಮನ್ನ ಕಂಪ್ಲೀಟ್ ಆವರಿಸಿರ್ತಕ್ಕಂಥ ಒಂದು ಎಲಿಮೆಂಟ್ ಕಾರ್ಬನ್ ಅನ್ನು ನೋಡಿ. ಈ ಥರದ ಎಲಿಮೆಂಟ್ಸ್ ನಮ್ಮ ದೇಹದಲ್ಲಿ ಇಂಥ ಚಟುವಟಿಕೆಗಳನ್ನು ಮಾಡುವಂಥದ್ದು. ಇಲ್ಲಿ ನೀವು ಓದಂಥ ಹಾರ್ಟ್ ಬೀಟ್ನ ನಾನು ಆ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟಾಗ ಯು ಫೀಲ್ ಅಮೇಜ್ಡ್. ಒಂದು ದಿನಕ್ಕೆ 1 ಲಕ್ಷ ಟೈಮ್, ಒಂದು ವರ್ಷಕ್ಕೆ 30 ಮಿಲಿಯನ್ ಟೈಮ್ ಹೊಡ್ಕೊಳ್ಳುತ್ತೆ ಅಂದರೆ ಆ ಒಂದು ಆರ್ಗನ್ನ, ಆ ಮೆಟೀರಿಯಲ್, ಅದರಲ್ಲಿ ನಡೆಯೋ ಆ ಫಿಸಿಯಾಲಜಿಕಲ್ ಫಂಕ್ಷನ್ಗೆ ಹೂ ಈಸ್ ರೆಸ್ಪಾನ್ಸಿಬಲ್ ಅಂತಂದ್ರೆ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಇಟ್. ಒನ್ ಮೋರ್ ಆರ್ಗನ್ ಬಗ್ಗೆ ನೋಡೋಣ. ಲಂಗ್ಸ್ ಪ್ರೆಸೆಂಟ್ ಇನ್ ದ ಬಾಡಿ ಆಸ್ ಅನ್ ಏರ್ ಫಿಲ್ಟರ್. lungs processes about 20 lakh liters of air daily. ಲಂಗಿನ ಪೂರ್ತಿ ಕೆಲಸಗಳನ್ನ ನಡೆಸೋದ್ರಲ್ಲಿ ನಮ್ಮ ದೇಹದಲ್ಲಿ ಕ್ಲೋರಿನ್ ಅನ್ನುವಂಥ ಒಂದು ಎಲಿಮೆಂಟ್ ಎಷ್ಟು ಕೆಲಸ ಮಾಡುತ್ತೆ ಮುಂದೆ ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ. 20 ಲಕ್ಷ ಲೀಟರ್ ಏರನ್ನ ಪ್ರತಿದಿನ ಅದು ಫಿಲ್ಟರ್ ಮಾಡಿ ನಿಮ್ಮೊಳಗೆ ತುಂಬತ್ತೆ. ಅದು ನಾವಂತೂ ಕಲುಷಿತವಾದಂಥ ವಾತಾವರಣದಲ್ಲಿ ಸೇರ್ಕೊಂಡು ಬಿಟ್ಟಿದ್ದೀವಿ ಇವತ್ತು. ಇಟ್ಸ್ ಎ ಪ್ಯೂರ್ ಪಲ್ಯೂಟೆಡ್ ಏರ್. ಅದು ಇಟ್ಸ್ ನಾಟ್ ಎ ಪ್ಯೂರ್ ಏರ್, ಪ್ಯೂರ್ ಪಲ್ಯೂಷನ್. ಅಂದ್ರೆ ಸೋ ಮಚ್ ಆಫ್ ಪಲ್ಯೂಷನ್ ಎಕ್ಸಿಸ್ಟ್ ಅರೌಂಡ್ ಅಸ್ and we are completely engulfed in this process. So friends, ನನ್ನ ರಿಕ್ವೆಸ್ಟ್, ಈ ಥರದ ಎಲಿಮೆಂಟ್ಸ್ ಏನ್ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದೇ ಅಮೇಜಿಂಗ್. ಯು ಮೈಟ್ ಬಿ ಸರ್ಪ್ರೈಸ್ ಟು ನೋ ದಟ್ ಇಫ್ ದ ಲಂಗ್ಸ್ ಆರ್ ಪುಲ್ಡ್ ದೆನ್ ಇಟ್ ಕ್ಯಾನ್ ಕವರ್ ದ ಪಾರ್ಟ್ ಆಫ್ ಎ ಟೆನ್ನಿಸ್ ಕೋರ್ಟ್. ಎಷ್ಟು ದೊಡ್ಡದು ನೋಡಿ ಒಂದು ಲಂಗ್. ಎಕ್ಸ್ಪ್ಯಾಂಡ್ ಮಾಡಿ ನೋಡಿದ್ರೆ ಒಂದು ಟೆನ್ನಿಸ್ ಕೋರ್ಟ್ನಷ್ಟು ಅಗಲ ಇರ್ತಕ್ಕಂಥದ್ದು. ಅಂಡ್ ಆಲ್ ದಿಸ್ ಇಂಡಿವಿಜುವಲ್ ಯೂನಿಟ್ ಆಫ್ ಲಂಗ್ ಅಂತ ನಾನು ತೆಗಿಲಿಕ್ಕೆ ಹೋದಾಗ ಇಟ್ ಇಸ್ ಕಂಪೋಸ್ಡ್ ಆಫ್ ವೇರಿಯಸ್ ಕೆಮಿಕಲ್ ಎಲಿಮೆಂಟ್ಸ್. ಇದೆಲ್ಲವೂ ಸೇರಿ ಈ ಎಲಿಮೆಂಟ್ಗಳು ಒಟ್ಟಾಗಿ ಒಂದು ಶಕ್ತಿಯ ಕನ್ವರ್ಟ್ ಆಗಿ ಅಷ್ಟು ಕೆಲಸವನ್ನ ಮಾಡುತ್ತೆ. 20 ಲಕ್ಷ ಲೀಟರ್ನ ಒಂದು ಗಾಳಿಯನ್ನ ದಿನ ಫಿಲ್ಟರ್ ಮಾಡುತ್ತೆ ಅಂದ್ರೆ ಯೋಚನೆ ಮಾಡಿ ಸ್ನೇಹಿತರೆ, ಒಂದು ಕೆಮಿಕಲ್ ಎಲಿಮೆಂಟ್ಗೆ ಏನೆಲ್ಲ ಎಬಿಲಿಟೀಸ್ ಇದೆ. ಥರ್ಡ್, blood speed. Do you know our body contains about approximately 5.6 liters of blood? ಎಲ್ಲರಿಗೂ ಗೊತ್ತಿದೆ ಇದು. 5.5 ಲೀಟರ್ ಅಷ್ಟು ರಕ್ತ ನಮ್ಮ ದೇಹದಲ್ಲಿದೆ ಅಂತ, which runs at such a fast speed that it rotates in the whole body every 20 seconds. ನಮ್ಮ ಇಡೀ ದೇಹವನ್ನ ಒಂದು ರೌಂಡ್ ಸುತ್ತ ಹಾಕ್ಲಿಕ್ಕೆ ಅದಕ್ಕೆ ಕೇವಲ 20 ಸೆಕೆಂಡ್ಗಳು ಸಾಕು. ಕಲುಷಿತವಾದಂಥ ರಕ್ತ ಹೃದಯದೊಳಗೆ ಹೋಗಿ, ಹೃದಯದಿಂದ ಲಂಗ್ಸ್ಗೆ ಹೋಗಿ, ಅಲ್ಲಿ ಕ್ಲೀನ್ ಆಗಿ ಮತ್ತೆ ಫ್ರೆಶ್ ಬಂದು ಎಲ್ಲ ಹೃದಯಕ್ಕೆ ವಾಪಸ್ ಬಂದು ಅಲ್ಲಿಂದ ಎಲ್ಲ ಇಡೀ ದೇಹಕ್ಕೆ ಹೋಗಿ ಆಗುತ್ತೆ. 20 ಸೆಕೆಂಡ್ನಲ್ಲಿ ಈ ಒಂದು ರೊಟೇಷನ್ ಕೆಲಸ ನಡೀತಾ ಹೋಗುತ್ತೆ. ಬ್ಲಡ್ ಆಫ್ ಅವರ್ ಬಾಡಿ ಟ್ರಾವೆಲ್ಸ್ ಅಬೌಟ್ 1,92,000 kilometers per day. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಫ್ರೆಂಡ್ಸ್. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. Ice, very distinguishing substance.
Our eyes are so fast that even in millions of colors we can easily find the difference. ಎಲ್ರಿಗೂ ಗೊತ್ತಿದೆ ಇದು. ಹೆಣ್ಮಕ್ಳು ನಮ್ಮ ಈ ಒಂದು ಸೆಷನ್ ಅಲ್ಲಿ ಕೇಳ್ತಾ ಇದ್ರೆ ಎಲ್ಲರೂ ಒಪ್ಕೋತೀರಾ. ಶಾಪಿಂಗ್ ಅಂತ ಹೋದ್ರೆ ನಮ್ಮ ಹತ್ರ ಇಲ್ಲದೆ ಇರ್ತಕ್ಕಂಥ ಡ್ರೆಸ್ನ ಕಲರ್ ಹುಡುಕೋದ್ರಲ್ಲಿ ನಾವೆಷ್ಟು ಚಾಣಾಕ್ಯರು ಅಂತಂದು. ಸ್ಯಾಟಿಸ್ಫ್ಯಾಕ್ಷನ್ ಆಗುವವರೆಗೂ ಬಿಡೋದಿಲ್ಲ ನಾವು. ಅಂದ್ರೆ ಅಷ್ಟು ಮೈನ್ಯೂಟ್ ಡಿಫರೆನ್ಸಸ್ನ ದಿಸ್ ಐಸ್ ಕ್ಯಾನ್ ಮೇಕ್ ಇಟ್. ಇದರಲ್ಲಿ ಇರ್ತಕ್ಕಂಥ ರಾಡ್ಸ್ ಅಂಡ್ ಕೋನ್ಸ್ ಅಗೈನ್ ಇಟ್ ಇಸ್ ಫಿಲ್ಡ್ ವಿತ್ ಕೆಮಿಕಲ್ಸ್. ನಾನು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಬರೀ ಫಂಕ್ಷನ್ಸ್ ಎಲ್ಲ ಫ್ರೆಂಡ್ಸ್. ಆ ಫಂಕ್ಷನ್ಗಳನ್ನ ನಡೆಸ್ತಕ್ಕಂಥ ವಸ್ತುಗಳು, ಆ ಮೂಲ ವಸ್ತುಗಳ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇರೋದು. ದೋಸ್ ಎಲಿಮೆಂಟ್ಸ್, ದ ವೇ ಇಟ್ ವರ್ಕ್ಸ್, ಅದೆಲ್ಲ ಒಟ್ಟಾದಾಗ ಒಂದು ಕಣ್ಣಾಗಿ ಕಾನ್ಸ್ಟಿಟ್ಯೂಟ್ ಆದಾಗ ಆ ಕಾನ್ಸ್ಟಿಟ್ಯೂಯೆಂಟ್ ಸಬ್ಸ್ಟೆನ್ಸ್ ಎಷ್ಟು ಮೆಕ್ಯಾನಿಸಮ್ ತೋರಿಸ್ತಾ ಇದೆ. ದಟ್ಸ್ ವಾಟ್ ಐ ವಾಸ್ ಸ್ಪೀಕಿಂಗ್. ಹಾರ್ಟ್ ಬೀಟ್ ಬಗ್ಗೆ ಮಾತಾಡಿದೆ, ಲಂಗ್ಸ್ ಬಗ್ಗೆ ಮಾತಾಡಿದೆ, ಬ್ಲಡ್ ಸ್ಪೀಡ್ ಬಗ್ಗೆ ಮಾತಾಡಿದೆ. ಇಟ್ಸ್ ಆಲ್ ಟೇಕನ್ ಕೇರ್ ಬೈ ದ ಎಲಿಮೆಂಟ್ಸ್ ದಟ್ ಆರ್ ದೇರ್ ಇನ್ ಅವರ್ ಬಾಡಿ. ದೇರ್ ಇಸ್ ನೋ ಸಚ್ ಮೆಷಿನ್ ಇನ್ ದ ವರ್ಲ್ಡ್ which can perform like ice. ಅಷ್ಟು ಸಫಿಸ್ಟಿಕೇಟೆಡ್, ಅಷ್ಟು ಅಕ್ಯುರೇಟ್ ಆಗಿ ಮೆಷರಿಂಗ್ ಅನ್ನ ಮಾಡಿದಂತ ಮತ್ತೊಂದು ಐಟಮ್ ಭೂಮಿ ಮೇಲೆ ಇಲ್ಲವೇ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಬೋದು ಅಂತ ಬಯಾಲಜಿಸ್ಟ್ ಮಾತಾಡ್ತಾರೆ. ಅಂದ್ರೆ ಹ್ಯೂಮನ್ ಆರ್ಗನ್ಸ್ ಎಷ್ಟು ಎಫಿಷಿಯಂಟ್ ಅನ್ನೋದೇ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಇಟ್ಸ್ ಆಲ್ ಬೇಸಿಕಲಿ ಕಂಪೋಸ್ಡ್ ಆಫ್ ಓನ್ಲಿ ಎಲಿಮೆಂಟ್ಸ್. ಈ ಕೆಮಿಕಲ್ ಎಲಿಮೆಂಟ್ಸ್ ಬಿಟ್ರೆ ಬೇರೆ ಏನೂ ಇಲ್ಲ ಈ ದೇಹದಲ್ಲಿ. ಅದನ್ನೆಲ್ಲ ವಿಭಜಿಸ್ಬಿಟ್ರೆ ಈ ಶೇಪ್ ನಾನು ಏನಿಲ್ಲಿ ಮಂಜುನಾಥ್ ಅಂತ ಕಾಣ್ತಾ ಇದ್ದೀನಿ, ಐ ಜಸ್ಟ್ ಗೆಟ್ ಇನ್ ಟು ಆಲ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಲ್ಲ ಸಪ್ರೇಟ್ ಮಾಡಿಬಿಟ್ರೆ ನನ್ನಲ್ಲಿ ಐ ಜಸ್ಟ್ ಗೆಟ್ ಇನ್ ಟು ಎನ್ ಇನ್ವಿಸಿಬಲ್ ಸ್ಟೇಟ್. ಬರೀ ಎಲಿಮೆಂಟ್ ಅಷ್ಟೇ ನಾನು. ಬಹಳ ಬ್ಯೂಟಿಫುಲ್ ಆಗಿ ಫಿಲಾಸಫಿಯಲ್ಲಿ ಶಂಕರಾಚಾರ್ಯರು ಇದನ್ನೇ ಮಾತಾಡಿದ್ದಾರೆ, ತತ್ವಮಸಿ ಅಂತಂದು. ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ದಟ್ ಮೈನ್ಯೂಟ್ ಆಟಮ್ ಅಂತಂತ ಆಗಲೇ ಅವರು ಅದನ್ನು ಪ್ರತಿಪಾದನೆ ಮಾಡಿದ್ರು. ಇನ್ ಸ್ಪೀಡ್ ಆಫ್ ದ ನರ್ವಸ್ ಸಿಸ್ಟಮ್, more than 100 billion nerve cells are found in our brains. Speaking of the nervous system, it transmits necessary instructions to the second part of our whole body at a speed of 400 kilometers per hour. ನಿಮ್ಮ ಒಂದು ಏರೋಪ್ಲೇನ್ ನ ಸ್ಪೀಡ್ ಇದು. ಆ ಸ್ಪೀಡಲ್ಲಿ ಇನ್ಫಾರ್ಮೇಶನ್ ಟ್ರಾನ್ಸಾಕ್ಟ್ ಆಗುತ್ತೆ. ನೋಡಿ, ನಾನೀಗ ಈ ವಿಷಯಗಳನ್ನ ನಿಮ್ಮ ಮುಂದೆ ಮಂಡಿಸ್ಬೇಕಾದ್ರೇನೆ ನಮ್ಮ ಮನಸ್ಸಿನಲ್ಲಿ ನಡೆಯುವಂತ ಆಲೋಚನೆಗಳು ಏನೆಲ್ಲ ಬರುತ್ತೆ, ಹೇಗೆ ನಡೆಯಕ್ಕೆ ಸಾಧ್ಯ ಇದೆ. ನಾನು ಎಲ್ಲೋ ಕೂತ್ಕೊಂಡು ಯಾವುದೋ ವಿಷಯವನ್ನ ಮಾತಾಡ್ತಾ ಇದ್ದೀನಿ, ಥ್ರೂ KSTA ನಾನು ನಿಮ್ಮನ್ನು ರೀಚ್ ಆಗ್ತಾ ಇದ್ದೀನಿ. ಇಂಥ ಒಳ್ಳೆಯ ಒಂದು ವಿಷಯವನ್ನ ನಮ್ಮ ಮತ್ತೆ ನಿಮ್ಮ ಮಧ್ಯೆ ಡಿಸ್ಕಷನ್ ಮಾಡೋದಕ್ಕೆ KSTA ಕ್ರಿಯೇಟ್ ಮಾಡಿಕೊಟ್ಟಂತ ಈ ಸ್ಟ್ರಕ್ಚರ್, ಈ ಟೆಕ್ನಾಲಜಿ, ಇದರ ಬಗ್ಗೆ ಆಲೋಚನೆ, ಇದೆಲ್ಲವೂ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಮನಸ್ಸಿನಲ್ಲಿ ನಡೆದು ಹೋಗುತ್ತೆ. ಇದಕ್ಕೂ ಕಾರಣ ಎಲಿಮೆಂಟ್ಸ್ ಲೈಕ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ನಾನು ಇದನ್ನೇ ಹೇಳಿದ್ದು ಫ್ರೆಂಡ್ಸ್. ನಮ್ಮ ಇಡೀ ದೇಹ, ನಮ್ಮ ಇಡೀ ಬದಲಾವಣೆಗಳು, ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಬೈ or basic so-called elements. Nose, our nose works as a natural air conditioner and purifier. ನಾನು ಆ ಸೀಕ್ರೆಟ್ಸ್ ಮತ್ತು ಫ್ಯಾಂಟಸಿ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ದೇಹ ಎಷ್ಟು ಸುಂದರವಾದಂಥ ಪ್ರಕ್ರಿಯೆಗಳನ್ನು ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಐ ಆಮ್ ಜಸ್ಟ್ ಪ್ರಪೋಸಿಂಗ್ ಇಟ್ ಟು ಯು ಥ್ರೂ ದ ಕೆಮಿಕಲ್ ಎಲಿಮೆಂಟ್ಸ್. ಅವರ್ nose, I'm sorry ಅಲ್ಲಿ ನನ್ನ ಆಗೋಗಿದೆ ಅದು. Our nose works as a natural air conditioner and purifier. Nose supply fresh air to lungs after converting hot air to cold in summer and cold air to hot in winter. ಎಷ್ಟೆಲ್ಲ ಕೆಲಸ ಮಾಡುತ್ತೆ ನೋಡಿ. ಕೋಲ್ಡ್ ಏರ್ ಸಿಕ್ಕಿದ್ರೆ ಅದನ್ನ ಹಾಟ್ ಆಗಿ ಕನ್ವರ್ಟ್ ಮಾಡುತ್ತೆ ವಿಂಟರ್ ಅಲ್ಲಿ. ಹಾಟ್ ಏರ್ ಸಿಕ್ಕಿದ್ರೆ ಅದನ್ನ ಕೋಲ್ಡ್ ಆಗಿ ಕನ್ವರ್ಟ್ ಮಾಡುತ್ತೆ ಸಮ್ಮರ್ ನಲ್ಲಿ. ಹೀಗೆ ಮಾಡಿ ಕಂಡೀಷನ್ಡ್ ಮತ್ತು ಪ್ಯೂರ್ ಏರ್ ಅನ್ನ ದೇಹದ ಒಳಗಡೆ ಸೇರ್ಕೊಳ್ಳೋ ಹಾಗೆ ವ್ಯವಸ್ಥೆ ಮಾಡಿಕೊಡುವಂಥದ್ದು ನಮ್ಮ ಈ ನೋಸ್.
And this is again just composed of only elements. Ishtu beautiful concept. Teeth. The strongest organ of our body is the tooth. And they are like rock in strength. ಕಲ್ಲನ್ನು ಕರಗಿಸುವಂತ ಶಕ್ತಿ ಇದೆಯಂತ ಅದರ ಈ ಹಲ್ಲಿಗಳಿಗೆ. And it is just made of calcium. ಕ್ಯಾಲ್ಸಿಯಂ ಅನ್ನೋ ಒಂದು ವಸ್ತು ಇದರೊಳಗಡೆ ಬೇರೆ 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 ರೂಪದಲ್ಲಿ ಬೆರೆತು ನಮಗೆ ಈ 32 ಹಲ್ಲುಗಳು ಸಿಕ್ಕಿದೆ. ಅಂಡ್ ದೇ ಆರ್ ಲೈಕ್ ರಾಕ್ ಅಂತ. ಐಲಿಡ್ಸ್ ಆರ್ ಸೋ ಕ್ವಿಕ್ so that sweat can get out of the eyes and moisture remains in the eyes. ನಿಮಗೆ ಗೊತ್ತಿದೆ ಕಣ್ಣಿನ ರೆಪ್ಪೆ ಆಕ್ಚುಲಿ ಫ್ರೆಂಡ್ಸ್ ಒಂದು ಸತಿ ಮಿಟುಕಿಸುವಂತ ಈ ಕಣ್ಣಿನ ರೆಪ್ಪೆ 1 ಸೆಕೆಂಡ್ ಅಥವಾ 1.5 ಸೆಕೆಂಡ್ನಲ್ಲಿ ನಡೆಯುವಂತ ಒಂದು ಪ್ರಕ್ರಿಯೆ. ನಮ್ಮ ಗಮನಕ್ಕೆ ಬರದೇನೆ ನಾವು ಆ ರೆಪ್ಪೆಯನ್ನ ಮಿಟುಕಿಸ್ತಾ ಇರ್ತೀವಿ. ನಿಮ್ಮ ಗಮನಕ್ಕೆ ಬರೋದು ಯಾವಾಗ ಅಂದ್ರೆ ಕ್ಲಾಸ್ ಆಗ್ತಾ ಇರುವಾಗ ತೂಕಡಿಸ್ತೀವಲ್ಲ ನಾವು, ಅಲ್ಲೇ ಕೂತ್ ಹೀಗೆ ಮುಂದೆ ಹಿಂದೆ ಹಿಂದೆ ಮುಂದೆ, ಅವಾಗ ನಿಮ್ ಗಮನಕ್ಕೆ, ಯಾಕೆಂದ್ರೆ ಕಣ್ಣಿಂಗ್ ಮುಚ್ಚುತ್ತೆ ಕಣ್ಣಿಂಗ್ ತೆಗಿಯತ್ತೆ, ಅದು ನಿಮಗೆ ಗೊತ್ತಾಗತ್ತಾಗ್ಲಿ. ನ್ಯಾಚುರಲ್ ಆಗಿ ಕಣ್ಣು ಮುಚ್ಚೋದು ತೆಗಿಯುವಂತ ಸಿಸ್ಟಮ್ ಗೊತ್ತಾಗಲ್ಲ, ಯಾಕೆಂದ್ರೆ ಇಟ್ ಇಸ್ ಸೋ ಇನ್ವಾಲಂಟ್ರಿ. ಈ ಮೂಮೆಂಟ್ ನಡಿಬೇಕಾದ್ರೂ ಕೂಡ ಯು ನೀಡ್ ಸರ್ಟನ್ ಕೆಮಿಕಲ್ ಎಲಿಮೆಂಟ್ಸ್ ವಿಚ್ ಹೆಲ್ಪ್ಸ್ ಆನ್ ಇಟ್. ಸಲೈವೇಷನ್, ಬಾಯಲ್ಲಿ ಜೆಲ್ಲಿನ ರಸ ನಮ್ಮಲ್ಲಿ ಇದಾಗುವಂಥದ್ದು. In our mouth every day about 1.7 liters of saliva is made, which is effective in digesting our food and keeping more than 10,000 tasting glands moist in the tongue. ಎಷ್ಟು ಸಲೈವಾ ನಮಗೆ ಬೇಕಾಗತ್ತೆ ನೋಡಿ. ಟೇಸ್ಟ್ ಗ್ಲ್ಯಾಂಡ್ಸ್ ಎಷ್ಟಿದೆ ಅನ್ನೋದನ್ನು ಹೇಳಿದೆ ನಾನು. ಇಲ್ಲಿ ಟೇಸ್ಟ್ ಅನ್ನುವಂಥ ಪದ ಉತ್ಪತ್ತಿ ಆಗ್ಬೇಕಾದ್ರೆ, ರುಚಿ ನಿಮಗೆ ಸಿಗ್ಬೇಕಾದ್ರೆ ಯು ನೀಡ್ ಅನ್ ಎಲೆಕ್ಟ್ರೋಲೈಟ್. ಅದರಲ್ಲಿ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಈ ಥರದ ವಸ್ತುಗಳು ಅದರಲ್ಲಿ ಸೇರಿಕೊಂಡು ನಿಮಗೆ ಆ ರುಚಿಯನ್ನು ಎಣಿಸ್ಕೊಡುವಂಥದ್ದು. ಇದೆಲ್ಲ ನೀವು, ಅದಕ್ಕೆ ನಾನು ಹೇಳಿದ್ದು, ಯಾವ ಒಂದು ಭಾಗವನ್ನಾದರೂ ನೀವು ನನಗೆ ತೋರಿಸಿ, ಅದರಲ್ಲಿರ್ತಕ್ಕಂಥ ಕೆಮಿಕಲ್ ಎಲಿಮೆಂಟ್ಸ್ ನಾನು ತೋರಿಸ್ತೀನಿ, ಅದು ಮಾಡುವಂಥ ಪ್ರಕ್ರಿಯೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದೇ ನಮ್ಮ ಇವತ್ತಿನ ಈ ಡಿಸ್ಕಷನ್. ನೈಲ್, ಸುಂದರವಾಗಿ ಒಳ್ಳೆ ನೈಲ್ ಪಾಲಿಶ್ ಹಚ್ತೀವಿ, ಅದಂತೂ ಈಗಂತೂ ಉದ್ದುದ್ದ ನೈಲ್ಸ್ ಬಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಹಚ್ಕೊಂಡು ಹೋಗ್ತೇವೆ. ವಿ ಥಿಂಕ್ ದಟ್ ದ ಫಿಂಗರ್ ನೈಲ್ಸ್ ಆಫ್ ಆಲ್ ಫಿಂಗರ್ಸ್ ಗ್ರೋ ಅಟ್ ಸ್ಪೀಡ್ ಆಫ್ 1, while the middle finger nail is the fastest and the thumbnail grows at the lowest speed. ಇದು ಗೊತ್ತಿತ್ತಾ ಫ್ರೆಂಡ್ಸ್? ಮಧ್ಯ ಫಿಂಗರ್ನಲ್ಲಿರ್ತಕ್ಕಂಥ ಉಗುರಿನ ಬೆಳವಣಿಗೆಗೂ ನಮ್ಮ ಹೆಬ್ಬೆರಳಲ್ಲಿರ್ತಕ್ಕಂಥ ಉಗುರಿನ ಬೆಳವಣಿಗೆಯ ಮಧ್ಯೆ ಸಾಕಷ್ಟು ವ್ಯತ್ಯಾಸಗಳಿವೆ. ಹಾಗೆ ಅಲ್ಲ, ಕಾಲ್ನಲ್ಲಿರ್ತಕ್ಕಂಥ ಉಗುರುಗಳಿಗೂ ಕೈಯಲ್ಲಿರೋ ಉಗುರುಗಳ ಬೆಳವಣಿಗೆಗೆ ವ್ಯತ್ಯಾಸ ಇದೆ. ಉಗುರು ಕಟ್ ಮಾಡುವಾಗ ನಿಮಗೆ ಕರೆಕ್ಟಾಗಿ ಆಲೋಚನೆ ಇದ್ರೆ ಗೊತ್ತಾಗುತ್ತೆ. ಕೈಯಲ್ಲಿ ಬಂದಂಥ ಉಗುರಿಗೂ ಕಾಲಲ್ಲಿ ಬಂದಂಥ ಉಗುರಿನ ಮಧ್ಯೆ ತುಂಬ ವ್ಯತ್ಯಾಸ ಇರುತ್ತೆ. ಎರಡನೇದಾಗಿ ಮಧ್ಯ ಬೆರಳು ಬೆಳವಣಿಗೆಗೂ ತಂಬಿನ ಬೆರವಣಿಗೆ, ಅದರಲ್ಲಿ ಅದೆರಡನ್ನೂ ಡಿಫ್ರೆನ್ಸ್ ಅಲ್ಲಿ ಹೇಳಿದ್ದೀನಿ ನೋಡಿ. ಈ ರೀತಿ ಸಾಕಷ್ಟು ಕುತೂಹಲಕಾರಿಯಾದಂಥ ಘಟನೆಗಳು ನಮ್ಮ ದೇಹದಲ್ಲಿ ನಡೀತಾ ಇದೆ. ಆಮೇಲೆ ಇದಕ್ಕೆಲ್ಲ ಕಾರಣ ಈ ದೇಹ ಕಂಪೋಸ್ ಆಗಿರ್ತಕ್ಕಂಥ ಕೆಮಿಕಲ್ ಎಲಿಮೆಂಟ್ಸ್. ಫ್ರೆಂಡ್ಸ್, ನಾನೊಂದು ಸಣ್ಣ ವಿಡಿಯೋ ರನ್ ಮಾಡ್ತೀನಿ, ದಯವಿಟ್ಟು ನೋಡ್ತಾ ಇರಿ. ನಾನು ಹಾಗೆ ಮಾತಾಡ್ತಾ ಮುಂದುವರಿಸ್ತೇನೆ. ಎಲಿಮೆಂಟ್ಸ್ ಆಫ್ ದ ಹ್ಯೂಮನ್ ಬಾಡಿ, ನಮ್ಮ ಇಡೀ ದೇಹ ಏನ್ ಕಂಪೋಸ್ ಆಗಿದೆ ನೋಡಿ. ಈ ದೇಹದೊಳಗೆ 65% ಇರ್ತಕ್ಕಂಥದ್ದು ಆಕ್ಸಿಜನ್, 18% ಇರ್ತಕ್ಕಂಥದ್ದು ಕಾರ್ಬನ್. 18% ಆಫ್ ಕಾರ್ಬನ್ ಎಕ್ಸಿಸ್ಟ್.
10% of hydrogen exists. 3% of nitrogen exists. ಉಳಿದದ್ದು ಅಷ್ಟುನು ಉಳಿದಂತ ಟ್ರೇಸ್ ಎಲಿಮೆಂಟ್ಸ್. ಸೊ 65, 18, 10, 3 ಏನಿದೆ ಇವರು ಮೇಜರ್ ಲೀಡರ್ಸ್. ನಮ್ಮ ಉಳಿದಂತವರು ಮೈನರ್ ಲೀಡರ್ಸ್. ನಿಮ್ಮ ಮುಂದೆ ಪಿರಿಯಾಡಿಕ್ ಟೇಬಲ್ ಅನ್ನ ನಾನು ಯಾಕೆ ತಂದೆ ಅಂತಂದ್ರೆ, ನಾವು ಮಾತಾಡುವ ಇವತ್ತಿನ ಅಷ್ಟು ಪ್ರಕ್ರಿಯೆಗಳು ಫ್ರೆಂಡ್ಸ್ ಇದ್ರ ಮೇಲೇನೆ ನಿಂತಿರತ್ತೆ. Our body has surprises and secrets which are continuously being revealed as more scientific research is conducted. This confirms no matter how knowledgeable we become, there is yet much more to discover. ಯಾಕೆ ನಾವು ಈ ಒಂದು KSTA ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಇಂಥ ಒಂದು ಗ್ರೂಪ್ನಲ್ಲಿ ಇರಬೇಕು ಅಂತಂದ್ರೆ, ಈ ಅಕಾಡೆಮಿ ನಮಗೆ ವೈಜ್ಞಾನಿಕವಾದಂಥ ಆಲೋಚನೆಗಳನ್ನು ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಹಾಕಿ ಕೊಡ್ತಾ ಇದೆ. ಇಂಥ ವೈಜ್ಞಾನಿಕ ಸಂಶೋಧನೆಗಳು, ಈ ವೈಜ್ಞಾನಿಕ ಆಲೋಚನೆಗಳಲ್ಲಿ ಇಂಥ ಎಲ್ಲ ಹೊಸದಾದಂಥ ಸರ್ಪ್ರೈಸಸ್, ಸೀಕ್ರೆಟ್ಸ್ ಅನ್ನ ನಾವು ಬ್ರೇಕ್ ಓಪನ್ ಮಾಡಕ್ ಸಾಧ್ಯ ಇದೆ. ವಿಶಿಷ್ಟವಾದಂಥ ಲೆಕ್ಚರ್ಸ್ ಬರ್ತಾ ಇದೆ ಸ್ನೇಹಿತರೆ ನಿಮಗೋಸ್ಕರ ಈ ಒಂದು KSTA ಸೀರೀಸ್ನಲ್ಲಿ. ದಯವಿಟ್ಟು ತಪ್ಪದೆ ಇದನ್ನ ನೀವು, ಅದು ನಿಮಗೆ ಯೂಟ್ಯೂಬಲ್ಲಿ ಇರುವಾಗ ನಿಮ್ಮ ಫ್ರೀ ಟೈಮ್ನಲ್ಲೂ ನೋಡೋದಕ್ಕೆ ಅವಕಾಶ ಇದೆ. ದಯವಿಟ್ಟು ಇದರ ಸಾರ್ಥಕವನ್ನು ಪಡ್ಕೊಳ್ಳಿ, ಇದನ್ನ ಪ್ರಯೋಜನವನ್ನ ಪಡ್ಕೊಳ್ಳಿ, ಇದರೊಳಗೆ ಇನ್ವಾಲ್ವ್ ಆಗಿ. ಯಾಕೆಂದ್ರೆ ನುರಿತ ಎಲ್ಲ ವ್ಯಕ್ತಿಗಳು ಒಂದೆಡೆ ಸಮಾಗಮ ಆಗೋ ಹಾಗೆ KSTA ಮಾಡಿಕೊಡ್ತಾರೆ. ಒಂದಕ್ಕಿಂತ ಒಂದು ಒಳ್ಳೆಯ ಲೆಕ್ಚರ್ ಸೀರೀಸ್ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂದ್ರೆ ಈ ವೈಜ್ಞಾನಿಕ ಸಂಶೋಧನೆಗಳು, ಸೈಂಟಿಫಿಕ್ ರಿಸರ್ಚ್ ನಡೆದಾಗ ಮಾತ್ರನೇ the real surprises and the secrets can come out, and that's exactly what is done by KSTA. This confirms that no matter how knowledgeable we become, yet much more to discover. ನಿನ್ನೆವರೆಗೂ ನಾವು ಕಂಡು ಹಿಡಿದಂಥದ್ದು ಇವತ್ತಿಗೆ ಅಬ್ಸಲೀಟ್ ಸ್ನೇಹಿತರೆ. ಇವತ್ತಿನ ಸಂಶೋಧನೆ, ನಾಳೆಯ ಹೊಸ ಆಲೋಚನೆಗಳು, ಇದೇ ನಮ್ಮನ್ನ ಮುಂದೆ ಮುಂದೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇರ್ತದೆ. ಇಲ್ಲಿ ನೋಡಿ, ಎರಡನೇ ಒಂದು ಪಾಯಿಂಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ ದ ಪಾಸ್ಟ್ ಇಟ್ ವಾಸ್ ಡಿಫಿಕಲ್ಟ್ ಟು ಕನ್ವಿನ್ಸ್ ಪೀಪಲ್ ದಟ್ ದೇರ್ ಬಾಡೀಸ್ ಕಂಟೈನ್ ಕೆಮಿಕಲ್ ಎಲಿಮೆಂಟ್ಸ್. ನಾನು ಇವತ್ತು ಏನು ಮಾತಾಡ್ತಾ ಇದ್ದೀನಿ, ಇವತ್ತಿನ ಈ ವಿಷಯ ಇದೇ ನಾನು ಒಂದು 100 ವರ್ಷದ ಹಿಂದೆ, 150 ವರ್ಷದ ಹಿಂದೆ ಈ ವಿಷಯವನ್ನ ನಾನು ಮಂಡನೆ ಮಾಡಿದ್ರೆ, ಅಥವಾ 200 ವರ್ಷಗಳ ಹಿಂದೆ ತೆಗೆದುಕೊಂಡು ಬಂದಿದ್ರೆ ಜನ ನನ್ನನ್ನು ನೋಡಿ ನಕ್ಕಿರೋರು. ಮನುಷ್ಯನ ದೇಹದೊಳಗೆ ಕೆಮಿಕಲ್ ಎಲಿಮೆಂಟ್ಸ್ ಇದೆ ಅಂತ ಹೇಳ್ತೀಯಲ್ಲ ನೀನು, ಇನ್ಕ್ಲೂಡಿಂಗ್ ದ ವ್ಯಾಲ್ಯೂಬಲ್ ಒನ್ಸ್. ಕಾಪರ್ ಮತ್ತು ಗೋಲ್ಡ್ ಅನ್ನುವಂಥ ಶ್ರೇಷ್ಠವಾದಂಥ ಎಲಿಮೆಂಟ್ಸ್ ಕೂಡ ನಮ್ಮ ದೇಹದಲ್ಲಿದೆ. ಅನ್ಕೋಬಹುದು, ಗೋಲ್ಡ್ ಇದೆಯಾ ನಮ್ಮ ಹತ್ರ, ಹಾಗಾದ್ರೆ ನಾವು ಗೋಲ್ಡನ್ ಆಬ್ಜೆಕ್ಟ್ಸ್. ಖಂಡಿತ ನಿಮ್ಮ ಜಾಯಿಂಟ್ಗಳೆಲ್ಲವೂ ಕೆಲಸ ಆಗ್ತಕ್ಕಂಥದ್ದು. ಯಾವುದೇ ಜಾಯಿಂಟಿಗೆ ತೆಗೆದುಕೊಳ್ಳಿ, ಅಲ್ಲಿರ್ತಕ್ಕಂಥ ಎಲಿಮೆಂಟ್ ಇಟ್ ಇಸ್ ಗೋಲ್ಡ್. ಅದೇ ತರ ಕಾಪರ್. However, now that several studies have confirmed that these elements do exist in our bodies, the mission has become much easier. ಇವತ್ತು ಈ ವಿಷಯವನ್ನ ಸವಿಸ್ತಾರವಾಗಿ ಮಾತಾಡೋದಕ್ಕೆ ಬಹಳ ಇದಾಗತ್ತೆ. ಯಾಕೆಂದ್ರೆ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆ ಇದರ ಮೇಲೆ ನಡೆದು ತುಂಬಾ ಜನ ಪ್ರಬಂಧಗಳನ್ನ ಇದರ ಮೇಲೆ ಮಂಡಿಸಿದ್ದಾರೆ. ಹಾಗಾಗಿ ಈ ಕೆಮಿಕಲ್ ಎಲಿಮೆಂಟ್ಸ್ ನಮ್ಮ ದೇಹಗಳಲ್ಲಿ ಇದ್ದು ಈ ಸರ್ಪ್ರೈಸಸ್ ನ, ಈ ಸೀಕ್ರೆಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆಲ್ಮೋಸ್ಟ್ 99% ಆಫ್ ದ ಹ್ಯೂಮನ್ ಬಾಡಿ ಮಾಸ್ ಕನ್ಸಿಸ್ಟ್ ಆಫ್ 6 ಮೇಜರ್ ಎಲಿಮೆಂಟ್ಸ್. ನಮ್ಮ ಇಡೀ ದೇಹ, ನಾನು ಈಗಿನ ವಿಡಿಯೋದಲ್ಲಿ ತೋರಿಸ್ದೆ ನಿಮಗೆ. ಮೊದಲನೇದು ಆಕ್ಸಿಜನ್, ಎರಡನೇದು ಕಾರ್ಬನ್, ಮೂರನೇದು ಹೈಡ್ರೋಜನ್, ನಾಲ್ಕನೇದು ನೈಟ್ರೋಜನ್, ಐದನೇದು ಕ್ಯಾಲ್ಸಿಯಂ, ಆರನೇದು ಫಾಸ್ಫರಸ್. ಈ 6 ಜನ
They are the major elements of the human composition. ಕಾರ್ಬನ್ ಇಲ್ಲದ ಜಾಗ ಇಲ್ಲ ದೇಹದಲ್ಲಿ. ಹೈಡ್ರೋಜನ್, ಆಕ್ಸಿಜನ್, ಇವರಿಬ್ಬರ ಸಮ್ಮಿಶ್ರಣ ಅಂತೂ ನೋಡಿ 65 to 90% of each cell in the body is composed of water. ಯಾಕೆಂದ್ರೆ ನಮ್ಮ ಇಡೀ ದೇಹ ಅದರ ವೆಯ್ಟೇಜ್ ನಿಂತಿರೋದ ಮೇಲೇನೆ ಫ್ಲೂಯಿಡ್ಸ್ ಮೇಲೆ, ಅಂಡ್ ಇಟ್ ಕಂಟೈನ್ಸ್ ವಾಟರ್ ಆಸ್ ದ ಬೇಸ್. ಅಂಡ್ ವಾಟರ್ ಅಂತ ನಾನು ಹೇಳಿದ ಕೂಡಲೇ 2 ಹೈಡ್ರೋಜನ್ 1 ಆಕ್ಸಿಜನ್ ಅದರಲ್ಲಿ ಇದ್ದೇ ಇದೆ ಎಲಿಮೆಂಟ್ಸ್. As such, oxygen and hydrogen are among the main constituents of the human body. ಒಂದು ಸಣ್ಣ ಪಿಕ್ಟೋರಿಯಲ್ ಡಯಾಗ್ರಾಮ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಸೊ ದಟ್ ನಿಮ್ಗೊಂದು ಆಸಕ್ತಿ ಕ್ರಿಯೇಟ್ ಆಗಲಿ. ನನ್ನ ದೇಹದೊಳಗೆ, ನಿಮ್ಮ ದೇಹದೊಳಗೆ ಏನೆಲ್ಲ ಇದೆ. 62% ವಾಟರ್, 62%, 16% ಪ್ರೋಟೀನ್ಸ್. ನಾವು ಅದಕ್ಕೆ ಎಷ್ಟು ಪ್ರೋಟೀನ್ ಕನ್ಸಂಪ್ಷನ್ ನಮ್ಮಲ್ಲಿರುತ್ತೋ ಅಷ್ಟು ಒಂದು ನಿಮ್ಮಲ್ಲಿ ಹೊಳಪು, ಯು ವಿಲ್ ಬಿಕಮ್ ಸೋ ಅಟ್ರಾಕ್ಟಿವ್. ಎರಡನೇದು, ಯು ವಿಲ್ ಹ್ಯಾವ್ ಎ ವೆರಿ ಹೆಲ್ದಿ ಲೈಫ್. 16% of fat, 1% of carbohydrate and 6% of minerals. This is how the human body is composed. ಅದರಲ್ಲಿ 65% ಆಕ್ಸಿಜನ್ ಇದೆ, 18% ಕಾರ್ಬನ್, 9.5% ಹೈಡ್ರೋಜನ್, 3.2% ನೈಟ್ರೋಜನ್, ಕ್ಯಾಲ್ಸಿಯಂ 1.5%, ಫಾಸ್ಫರಸ್ 1.2%, ಪೊಟ್ಯಾಷಿಯಂ 0.4%, ಸಲ್ಫರ್. ಫ್ರೆಂಡ್ಸ್, ಇಲ್ಲೊಂದು ಕಡೆ ಈ ಇಡೀ ನನ್ನ ಪ್ರೆಸೆಂಟೇಷನಲ್ಲಿ ಇವತ್ತು ನಾನು ಸಲ್ಫರ್ ನಿಮ್ಮ ಕಣ್ಣಿಗೆ ಬೀಳಬೇಕು ಅನ್ನೋ ಕಾರಣಕ್ಕೆ ಅದರ ಸ್ಪೆಲ್ಲಿಂಗ್ ಚೇಂಜ್ ಮಾಡಿ ತಂದಿದ್ದೀನಿ. SULPHUR ಬರೆಯೋ ಕಡೆ SULFUR ಅಂತ ಬರ್ಕೊಂಡು ತಂದಿದ್ದೀನಿ, ಯಾಕೆಂದ್ರೆ ನಿಮ್ಮ ಗಮನ ಅದಕ್ಕೂ ಹೋಗಬೇಕು ಅನ್ನೋ ಕಾರಣಕ್ಕೆ. 0.2%, ಸೋಡಿಯಂ 0.2%, ಕ್ಲೋರಿನ್ 0.2%, ಮೆಗ್ನೀಷಿಯಂ 0.1%. ಇವೆಲ್ಲ ಡೆಸಿಮಲ್ ಪ್ಲೇಸಸ್ನಲ್ಲಿ ಏನಿದೆ 0.1, 0.4, 0.2, ಬಿಲೋ 2 ಇರುವಂಥವ್ರನ್ನೆಲ್ಲ ವಿ ಕಾಲ್ ದೆಮ್ ಅಂಡರ್ ಟ್ರೇಸ್ ಎಲಿಮೆಂಟ್ಸ್. ಮೇಜರ್ ಎಲಿಮೆಂಟ್ಸ್, ಮೈನರ್ ಎಲಿಮೆಂಟ್ಸ್ ಅನ್ನೋ ಕಡೆ, ಮೈನರ್ ಎಲಿಮೆಂಟ್ಸ್ನ ಗ್ರೂಪ್ನಲ್ಲಿ, ಅದರಲ್ಲೂ ಟ್ರೇಸಸ್ನಲ್ಲಿ ಈ ಎಲ್ಲ ಕಡಿಮೆ ಅಂಶಗಳಿರ್ತಕ್ಕಂಥದ್ದು ಬರುತ್ತೆ. ಜೊತೆಗೆ ಬೇರೆ ಎಲ್ಲ ವಸ್ತುಗಳು, ಬೇರೆ ಎಲ್ಲ ಎಲಿಮೆಂಟ್ಸು 1% ಅಷ್ಟಿದೆ ಇದರಲ್ಲಿ. ಇದನ್ನೇ ನಾನು ಹಿಂದಿನ ವಿಡಿಯೋ ಸ್ಲೈಡಲ್ಲೂ ನಿಮಗೆ ತೋರಿಸಿ. There are several ways to consider the composition of the human body, including the elements, type of molecule or type of cells. ಬೇರೆ 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 ರೀತಿಯಲ್ಲಿ ಬೇರೆ ಬೇರೆ ಆಲೋಚನೆಗಳ ಮಂಡನೆ ಮೂಲಕ ಯು ಕ್ಯಾನ್ ಟಾಕ್ ಅಬೌಟ್ ದ ಟೈಪ್ ಆಫ್ ಎಲಿಮೆಂಟ್ಸ್ ದಟ್ ಎಕ್ಸಿಸ್ಟ್ ಇನ್ ಅವರ್ ಬಾಡಿ. ಎಷ್ಟು ಸುಂದರವಾಗಿದೆ ನೋಡಿ. 2 ಹೈಡ್ರೋಜನ್ 1 ಆಕ್ಸಿಜನ್ ಸೇರಿದ ಕೂಡಲೇ ವಿಸ್ಮಯಕಾರಿಯಾದಂಥ ಒಂದು ವಸ್ತು ನೀರು ಅನ್ನೋದು ಫಾರ್ಮೇಷನ್ ಆಗ್ತಾ ಇರೋದು. Most of the human body is made up of water, with bone cells being comprised of 31% water and the lung 83% of it. Therefore, it isn't surprising that most of a human body's mass is oxygen. Carbon, the basic unit of organic molecules, comes as the second value. 96.2% of the mass of human body is made just of elements such as oxygen, carbon, hydrogen and nitrogen. ಈಗಾಗಲೇ ಇದರ ಕಾಂಪೋಸಿಷನ್ ತುಂಬಾ ಸತಿ ಹೇಳಿದ್ರಿಂದ ಮತ್ತೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಅದರ ಬಗ್ಗೆ 25 ಎಲಿಮೆಂಟ್ಸ್ ಇದೆ ಫ್ರೆಂಡ್ಸ್ ನಮ್ಮ ದೇಹದಲ್ಲಿ. ನೀವೀಗ ನೋಡಿರ್ತಕ್ಕಂಥ ಕ್ಯಾಲ್ಕುಲೇಷನ್ ಮತ್ತೆ ಹಾಕಿದ್ದೀನಿ ನಾನಲ್ಲಿ.
25 ಎಲಿಮೆಂಟ್ಸ್ ನಮ್ಮ ದೇಹದಲ್ಲಿ. ಆಕ್ಸಿಜನ್, ಕೋಬಾಲ್ಟ್, ಸಲ್ಫರ್, ಹೈಡ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್, ಸೆಲೆನಿಯಂ, ಮೆಗ್ನೀಷಿಯಂ, ಕಾಪರ್, ಮ್ಯಾಂಗನೀಸ್, ಗೋಲ್ಡ್, ಅಯೋಡಿನ್, ಫ್ಲೋರಿನ್, ಲಿಥಿಯಂ, ನೈಟ್ರೋಜನ್, ಕಾರ್ಬನ್, ಕ್ಯಾಲ್ಸಿಯಂ, ಸೋಡಿಯಂ, ಕ್ರೋಮಿಯಂ, ಕ್ಲೋರಿನ್, ಐರನ್, ಮಾಲಿಬ್ಡಿನಮ್, ಜಿಂಕ್. ಇನ್ನು ಕೆಲವು ಎಲಿಮೆಂಟ್ಸ್ ಲೈಕ್ ಗೇಲಿಯಂ, ಟಿನ್, ಇದೆಲ್ಲವೂ ದೇಹದಲ್ಲಿ ನಮ್ಮಲ್ಲಿ ಸೇರಿರ್ತಕ್ಕ. ನಿಮ್ಮ ಸ್ಕ್ರೀನ್ ಮೇಲೆ 23 ಕಾಣ್ತಾ ಇದೆ. 24ನೇದು ಗೇಲಿಯಂ, 25 ಬಂದು ಟಿನ್. ಒಂದೊಂದಾಗಿ ಬಹಳ ಮುಖ್ಯವಾದಂಥ ವಿಷಯಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಮಾತಾಡ್ತೀನಿ ಸ್ನೇಹಿತರೆ. ಒಂದೊಂದಾಗಿ ತೆಗೆದುಕೊಳ್ಳೋಣ. ಕಾರ್ಬನ್. ನನಗೆ ಈ ಒಂದು ಗೂಗಲಿಂದ ಈ ಒಂದು ಇಮೇಜ್ ಅನ್ನ ಡೌನ್ಲೋಡ್ ಮಾಡಿದಾಗ ಅದನ್ನ ನೋಡಕ್ಕೆ ಅಷ್ಟು ಖುಷಿ ಆಯ್ತು. ಎಲ್ಲಿಲ್ಲ ಹೇಳಿ ಕಾರ್ಬನ್? ಎಲ್ಲಾ ವಸ್ತುಗಳಲ್ಲೂ ಅಡಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಕಾರ್ಬನ್. ಅಲೋಟ್ರೋಪಿಕ್ ಫಾರ್ಮ್ಸ್ ಅಲ್ಲಿ ಓದ್ತೀವಿ ಸ್ನೇಹಿತರೆ ಇದನ್ನ. ಡೈಮಂಡ್ ಮತ್ತು ಗ್ರಾಫೈಟ್ ಅಂತ ಎರಡು, ಒಂದು ಪೌಡ್ರಿ ಫಾರ್ಮ್, ಅಮಾರ್ಫಸ್ ಫಾರ್ಮ್, ಇನ್ನೊಂದು ಕ್ರಿಸ್ಟಲೈನ್ ಫಾರ್ಮ್. ಕಾರ್ಬನ್ ಬ್ಲ್ಯಾಕ್ ಅಂತಂತ ನೀವೆಲ್ಲ ಕೇಳಿದ್ದೀರಾ. ಚಾರ್ಕೋಲ್ನ ಕೇಳಿದ್ದೀರಾ, ಕೋಲನ್ನ ಕೇಳಿದ್ದೀರಾ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಕೇಳಿದ್ದೀರಾ, ಕಾರ್ಬೋಹೈಡ್ರೇಟ್ಸ್ನ ಕೇಳಿದ್ದೀರಾ. ನೀವು ಯಾವುದನ್ನೇ ಮೆನ್ಷನ್ ಮಾಡಿ ಅದರ ಬೇಸಿಕ್ ಕಾಂಪೋಸಿಷನ್ ಅಲ್ಲಿ ಕಾರ್ಬನ್ ಇದ್ದೇ ಇರುತ್ತೆ. ಆಲ್ಕೇನ್ಸ್, ಆಲ್ಕಿನ್ಸ್, ಆಲ್ಕೈನ್ಸ್, ಅಲೈಲ್ ಕಾಂಪೌಂಡ್ಸ್, aromatic compounds, you name it, I can show you carbon in it. So 18% of the human body's weight is with this carbon. Idra symbol bandu C. It is quadrivalent element. Idre 4 carbon ಗೆ 4 valency ಇರ್ತದೆ. ಟೋಟಲ್ ಅಟಾಮಿಕ್ ನಂಬರ್ ಬಂದು 6 ಆಗಿರೋದ್ರಿಂದ 6, 1s2, 2s2, 2p, yes 2, ಕರೆಕ್ಟ್, 2p2 ಅಂದ್ರೆ p ನ 2, s ನ 2 ಸೇರಿ ಆ 4 ಕ್ವಾಡ್ರಿವ್ಯಾಲೆಂಟ್ ಎಲಿಮೆಂಟ್ ಅಂತ ಕರೆಯೋದು ಅದನ್ನು. ದಟ್ ಇಸ್, ಇಟ್ ಕ್ಯಾನ್ ಬಾಂಡ್ ವಿತ್ 4 ಕೆಮಿಕಲ್ ಎಲಿಮೆಂಟ್ಸ್, CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್, CH4 methane, CH3Cl, CHCl3 chloroform. ಹೀಗೆ ನಾನಾ quadrivalent substances you can generate just with carbon. It can bond with 4 chemical elements, which makes it a fundamental atom in organic chemistry. ಮೊಟ್ಟ ಮೊದಲನೇ ಬಾರಿಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎನ್ನುವ ಬ್ರಾಂಚ್ ಅನ್ನು ಪ್ರಾರಂಭಿಸಬೇಕಾದ್ರೆ ಈ ಕಾರ್ಬನ್ ಮತ್ತು ಅದರ ಸ್ನೇಹಿತರ ಜೊತೆ ಆದಂಥ ಸಂಬಂಧಗಳನ್ನು ಇಟ್ಕೊಂಡು ಅತೀ ವೇಗವಾಗಿ ಮಾತಾಡ್ತಾರೆ. ಬರೀ ಕಾರ್ಬನ್ ಡೈಆಕ್ಸೈಡ್ ನೋಡಿ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ಗಳು ನೋಡಿ, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್, ಎಸ್ಟರ್ಸ್, ಆಸಿಡ್ಸ್, alkyl halides, you name it, I can show you carbon in it. Carbon chains are used to build carbohydrates, fats, proteins. Breaking these chains provides the human body with energy. ಈ ತರದ ಚೈನ್ಗಳ ಬ್ರೇಕ್ ಆದಾಗ್ಲೇನೆ ನಿಮ್ಮ ದೇಹಕ್ಕೆ ಎನರ್ಜಿ ಉತ್ಪಾದನೆ. ನಿಮ್ಮ ದೇಹದಲ್ಲಿ ಎನರ್ಜಿಯನ್ನ ನೀವು ATP ಮೂಲಕ, ಅಡಿನೋಸಿನ್ ಟ್ರೈಫಾಸ್ಫೇಟ್, ಅಗೇನ್ that contains carbon. ಅಡಿನೋಸಿನ್ ಡೈಫಾಸ್ಫೇಟ್, ADP ಅಂತ ನಿಮ್ಮ ದೇಹದಲ್ಲಿ ಎನರ್ಜಿ ಸ್ಟೋರ್ ಆಗುವ ರೂಪ. ನಿಮ್ಮ ದೇಹದಿಂದ ಎನರ್ಜಿಯನ್ನು ನೀವು ಕನ್ಸ್ಯೂಮ್ ಮಾಡ್ಕೋಬೇಕಾದ್ರೆ ಇಲ್ಲಿ ಹೇಳಿದ್ದೀನಲ್ಲ, ಆ ಎನರ್ಜಿ ಬ್ರೇಕ್ ಓಪನ್ ಆಗೋದು ATP ಮಾಲಿಕ್ಯೂಲ್ಸ್ ವಿಚ್ ಕಂಟೈನ್ಸ್ ಕಾರ್ಬನ್ ಇನ್ ಇಟ್, ಅಂಡ್ ಇಟ್ ಇಸ್ ಒನ್ ಆಫ್ ದ ಮೇಜರ್ ಸೋರ್ಸ್ ದಟ್ ಇಸ್ ವೆರಿ ಎಸೆನ್ಷಿಯಲ್. ಎರಡನೇ ವ್ಯಕ್ತಿ ಹೈಡ್ರೋಜನ್, ಬಹಳ ವಿಶಿಷ್ಟವಾದಂಥ ಗ್ಯಾಸ್. ನಿಮಗೆ ಗೂಗಲಲ್ಲಿ ಯಾವುದು ತುಂಬ ಚೆನ್ನಾಗಿರೋವಂಥದ್ದು ಒಂದು ಸ್ಲೈಡ್ ಕಾಣಿಸ್ತೋ
ಆ ಇಮೇಜನ್ನು ಅಲ್ಲಿಂದ ಕದ್ದೆ ನಾನು ನಿಮಗೆ ತೋರಿಸೋದಕ್ಕೆ. ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ವಿಸಿಬಲ್ ಗ್ಯಾಸ್ ಹೈಡ್ರೋಜನ್ ನಮ್ಮ ಸುತ್ತಲೂ ಇರ್ತಕ್ಕಂಥ ಗಾಳಿಯಲ್ಲಿ ಎಷ್ಟೊಂದಿದೆ. ನಾವು ಕುಡಿಯೋ ನೀರಲ್ಲಿದೆ ಹೈಡ್ರೋಜನ್. ಆದರೆ ಅದು ಕಣ್ಣಿಗೆ ಕಾಣ್ದಿರೋ ಕಾರಣ ಏನು ಅಂತಂದರೆ ಇಲ್ಲಿರ್ತಕ್ಕಂಥ ಇಟ್ಸ್ ದ ಮೈನ್ಯೂಟ್ ಸಬ್ಸ್ಟೆನ್ಸ್ H2O. 10% of the human body weight is composed of hydrogen. And hydrogen is the main constituent of the DNA. As such, it exists in every molecule in all living cells. ಪ್ರತಿ DNA, ಪ್ರತಿ RNA ನಮ್ಮನ್ನು 2 ವರ್ಷದಿಂದ ಕಾಡ್ತಾ ಇದೆಯಲ್ಲ ಈಗ ಕೋವಿಡ್, ಅದರ ಬೇಸಿಕ್ ಕಾನ್ಸ್ಟಿಟ್ಯೂಯೆಂಟ್ ಆಗಿರ್ತಕ್ಕಂಥ RNA ನಲ್ಲಿ ಕಾರ್ಬನ್, ಹೈಡ್ರೋಜನ್ ಅಗತ್ಯವಾಗಿ ಸಿಗತ್ತೆ. ಹೈಡ್ರೋಜನ್ನ ಅಗತ್ಯತೆ ಎಷ್ಟಿದೆ ಅಂತಂದ್ರೆ ಅದಿಲ್ಲದೆ ಇದ್ರೆ ನೀವು ಇನ್ನೇನೂ ಫಾರ್ಮ್ ಮಾಡೋಕ್ಕಾಗಲ್ಲ. ಕಾರ್ಬನ್ ಜೊತೆಗೆ ಬೆಸ್ಟ್ ಫ್ರೆಂಡ್ ಆಗಿ ಕೂತ್ಕೊಳ್ಳೋದೇ ಇಬ್ರು, ಒಂದು ಹೈಡ್ರೋಜನ್ ಮತ್ತೊಂದು ಆಕ್ಸಿಜನ್. ಬಟ್ ಇವರ ಕಾಂಪೋಸಿಷನ್ ಸರಿ ಆಗದೆ ಇದ್ರೆ ಯು ಡೋಂಟ್ ಗೆಟ್ ಎನಿಥಿಂಗ್ ದಟ್ ಗೆಟ್ಸ್ ಫಾರ್ಮ್ಡ್ ಔಟ್ ಆಫ್. ಸೊ DNA ನಲ್ಲಿ ಹೈಡ್ರೋಜನ್ ಆ ಮಟ್ಟದಲ್ಲಿದೆ. ದ ಅಮೌಂಟ್ ಆಫ್ ಹೈಡ್ರೋಜನ್ ಪ್ರೆಸೆಂಟ್ ಇನ್ ದ DNA ಈಸ್ ಅಫೆಕ್ಟೆಡ್ ಬೈ ದ ಅಮೌಂಟ್ ಆಫ್ ವಾಟರ್ ಇನ್ ದ ಹ್ಯೂಮನ್ ಬಾಡಿ. ಎಂತ ಸ್ಟೇಟ್ಮೆಂಟ್ ನೋಡಿ ಸ್ನೇಹಿತರೆ, ಇದೆಲ್ಲ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್. ದ ಅಮೌಂಟ್ ಆಫ್ ಹೈಡ್ರೋಜನ್ ಪ್ರೆಸೆಂಟ್ ಇನ್ ದ DNA ಈಸ್ ಅಫೆಕ್ಟೆಡ್ ಬೈ ದ ಅಮೌಂಟ್ ಆಫ್ ವಾಟರ್ ಇನ್ ದ ಹ್ಯೂಮನ್ ಬಾಡಿ. ಥರ್ಮೋಡೈನಮಿಕ್ಸ್ ನಲ್ಲಿ ಒಂದ್ ಕಡೆ ಓದ್ತೀರಾ ಇದೇ ವಿಷಯವನ್ನ, ಬಯಾಲಜಿ ಚಾಪ್ಟರ್ಸ್ ನಲ್ಲಿ ಓದ್ತೀರಾ, ಫಿಸಿಯಾಲಜಿಕಲ್ ಫಂಕ್ಷನ್ಸ್ ನಲ್ಲಿ ಓದ್ತೀರಾ. ನಾನು ಹೇಳಿದ್ನಲ್ಲ ಆಗ್ಲೇ, ಈ ಟಾಪಿಕ್ ಅನ್ನ ಯಾವ ಒಂದು ಬ್ರಾಂಚಿಗೂ ಕನೆಕ್ಟ್ ಮಾಡಿ ಓದೋದಕ್ಕೆ ಅವಕಾಶ. ಥ್ಯಾಂಕ್ಸ್ ಟು KSTA for allowing me to present such a beautiful topic. The human body needs 2.5 liters of water daily. ಪ್ರತಿನಿತ್ಯ ನೀವು ಕುಡಿಬೇಕು ಮಕ್ಕಳೇ ಇಷ್ಟು ನೀರು. 2.5 ಲೀಟರ್ನ ನೀರು ಪ್ರತಿ ವ್ಯಕ್ತಿಗೆ ಅಗತ್ಯ ಇದೆ. And according to its weight, to keep the DNA healthy and avoid diseases. ನೀವು ಇದನ್ನು ಮಾಡಿ ನೋಡಿ, ನೀರು ಕುಡಿಯುವ ಅಭ್ಯಾಸವನ್ನು ನೀವೇನಾದ್ರು ಡೆವಲಪ್ ಮಾಡಿಕೊಂಡ್ರೆ, and if you have that habit of having healthy water constantly, you will be healthy. ಅಲ್ಲಿ ಹೇಳೋದು ನೋಡಿ, you will be healthy ಅಲ್ಲ, your DNA will be healthy. DNA ಹೆಲ್ದಿ ಆಗಿದ್ರೆ ನಿಮ್ಮೊಳಗೆ ಯಾವ ಕಾಯಿಲೆನೂ ಬರಲ್ಲ. ಕೋವಿಡ್ ಬರಲಿ, ಮತ್ತೊಂದು ಬರಲಿ, ಒಮಿಕ್ರಾನ್ ಬರಲಿ, ಮತ್ತು ಅದರ ಕಸಿನ್ ಬರಲಿ, ಅದರ ಬ್ರದರ್ ಬರಲಿ, ವಿ ವಿಲ್ ಫೇಸ್ ಇಟ್. ಯಾಕೆಂದರೆ ಅಷ್ಟು ಇಮ್ಯುನಿಟಿ ಡೆವಲಪ್ ಮಾಡುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ. ನಾವು ಅದಕ್ಕೆ ಸರಿಯಾದಂಥ ಪೋಷಣೆಯನ್ನು ಕೊಡಬೇಕು, ರಕ್ಷಣೆಯನ್ನು ಕೊಡಬೇಕು, ಅದನ್ನು ಸರಿಯಾದಂಥ ನೇಟಿವ್ ಸ್ಟೇಟಲ್ಲಿರೋ ಹಾಗೆ ಮಾಡಬೇಕು. ದೆನ್ ಥಿಂಗ್ಸ್ ವಿಲ್ ಚೇಂಜ್ ಆ್ಯಂಡ್ ವರ್ಕ್ ಫಾರ್ ಅಸ್. ಆಕ್ಸಿಜನ್ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ, ತುಂಬ ಅಗತ್ಯತೆ ಇರ್ತಕ್ಕಂಥ ಒಂದು ವಸ್ತು. O2 ಸಿಂಬಲ್. $65% of the human body weight is with oxygen. ನಂಬ್ತೀರಾ ನೀವು? ಬಾ ಗಂಡಸಿನ ವೆಯ್ಟ್ ಆನ್ ಅನ್ ಆವ್ರೇಜ್ 83 ಇದ್ರೆ, ಒಂದು ಹೆಣ್ಣಿನ ಆವ್ರೇಜ್ ಅರೌಂಡ್ 70+ ಇದ್ರೆ, ಅದರಲ್ಲಿ 65% ಆಫ್ ದ ಬಾಡಿ ವೆಯ್ಟ್ ಇಸ್ ಕಂಪೋಸ್ಡ್ ಆಫ್ ಆಕ್ಸಿಜನ್. ನಾನು ತೋರಿಸಿದ ವಿಡಿಯೋದಲ್ಲೂ ನೀವು ನೋಡಿದ್ರಿ, ಕಾಲಿನ ಬುಡದಿಂದ ನಮ್ಮ ಹೊಟ್ಟೆಯ ಕಿಬ್ಬೆರಳವರೆಗೂ ಅಲ್ಲಿವರೆಗೂ ಅದನ್ನು ತೋರಿಸಿದ್ರು ಅವರು. ಬಿಕಾಸ್ ಸೋ ಮಚ್ ಆಫ್ ವೆಯ್ಟ್ ಇಸ್ ಕಂಪೋಸ್ಡ್ ಆಫ್ ಓನ್ಲಿ ಆಕ್ಸಿಜನ್. ಇದನ್ನು ತಿಳ್ಕೊಳ್ಳೋಕೆ ಎಷ್ಟು ಖುಷಿಯಾಗಲ್ವಾ ಸ್ನೇಹಿತರೆ? ನಾವು ಏನೇನೋ ತಪ್ಪು ಕಲ್ಪನೆಗಳಿಂದ ನಮ್ಮನ್ನು ನಾವು ಯೋಚನೆ ಮಾಡ್ತಾ ಇರ್ತೀವಿ. ನಾವಿಷ್ಟೇ ಈ ಒಂದು ಬೇಸಿಕ್ ಎಲಿಮೆಂಟ್ಸ್ನಿಂದ ರೂಪುಗೊಂಡಿರ್ತಕ್ಕಂಥ ಒಂದು ವಸ್ತು ಅಂತಂತ ನಮ್ಮ ಮನಸ್ಸಿಗೆ ಮುಟ್ಟಿದಾಗ ಈ ದೇಹದ ಮೇಲೆ ಇರ್ತಕ್ಕಂಥ ಎಷ್ಟೊಂದು ಆಕರ್ಷಣೆಯನ್ನು ನಾವು ಸೈಡ್ಗೆ ಇಡ್ಬೋದು ನೋಡಿ. ಇಲ್ಲ ಅಂದರೆ ಅದನ್ನೇ ನಮ್ಮ ಒಂದು ಮೇನ್ ವಸ್ತು ಆಗಿಟ್ಕೊಂಡು ಅದ್ರ ಹಿಂದೆನೇ ಹೋರಾಟ ಮಾಡ್ತಾ ಇರ್ತೀವಿ ಅಲ್ವಾ? ಇನ್ ಜನರಲ್, ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಡಿಪೆಂಡ್ ಆನ್ ಆಕ್ಸಿಜನ್ ಫಾರ್ ಸರ್ವೈವಲ್. ಗೊತ್ತಿರ್ತಕ್ಕಂಥ ಪದ ನಿಮಗೆ. ನನ್ನ ದೇಹದಿಂದ ಈಗ ಆಕ್ಸಿಜನ್ ಲೆವೆಲ್ ತೆಗೆದು ಬಿಟ್ರೆ, ಕೊರೋನಾದಲ್ಲಿ ನೀವೆಲ್ಲ ನೋಡಿದ್ರಲ್ಲ ಸ್ನೇಹಿತರೆ, ಫಸ್ಟ್ ರೌಂಡ್ ಬಂದಾಗ, ಫಸ್ಟ್ ನಮ್ಮ ಲಾಕ್ಡೌನ್ ಪೀರಿಯಡ್ನಲ್ಲಿ ಫಸ್ಟ್
ಅಫೆಕ್ಟ್ ಆದಂಥ ಸಂದರ್ಭದಲ್ಲಿ ಹೆಚ್ಚಿನ ಜನ ಸತ್ತದ್ದು ನೀವು ಕೇಳಿರ್ತಕ್ಕಂಥದ್ದು, ಆಕ್ಸಿಜನ್ ಲೆವೆಲ್ ಕಡಿಮೆ ಆಯ್ತಂತೆ, ಹೋಗ್ಬಿಟ್ರಂತೆ, ಪ್ಲಾಟಿಲೆಟ್ಸ್ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಇದನ್ನ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ನಾವು ಅವಾಗ. ಯಾಕೆ ಇದು ಆಕ್ಸಿಜನ್ ಯಾಕೆ ಈ ತರ ವೇರಿ ಆಗುತ್ತೆ? ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ಟು ಬಿ ನೋನ್. ಆಕ್ಸಿಜನ್ ಈಸ್ ವೈಟಲ್ ಫಾರ್ ಬ್ರೀದಿಂಗ್. ತುಂಬಾ ಚೆನ್ನಾಗಿ ಗೊತ್ತಿದೆ ನಮ್ಗೆ. ಇಟ್ ಮೇಕ್ಸ್ 20% ಆಫ್ ದ ಏರ್ ದಟ್ ವಿ ಇನ್ಹೇಲ್. ನಾವು ತಗೊಳ್ಳೋ ಏರ್ನಲ್ಲಿ 20% ಆಕ್ಸಿಜನ್ ಇರುತ್ತೆ. ದಸ್ ದ ಹ್ಯೂಮನ್ ಬ್ರೈನ್ ನೀಡ್ಸ್ ಆಕ್ಸಿಜನ್ ಟು ಪರ್ಫಾರ್ಮ್ ಇಟ್ಸ್ ಬಯೋಲಾಜಿಕಲ್ ಫಂಕ್ಷನ್ಸ್. ಎಷ್ಟೋ ಜನ ನೀವಿರ್ಬೋದು, ಪಾಠ ಮಾಡ್ತಾ ಇರೋ ಡೊಯ್ 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 ಅಂತ ತೂಕಡಿಸ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ಮೆದುಳಿಗೆ ಸಾಕಷ್ಟು ಬೇಕಾದಂತ ಆಕ್ಸಿಜನ್ ಸಿಗ್ತಾ ಇಲ್ಲ. ಅದೇ ಕೊಟ್ಟು ನೋಡಿ ಅಷ್ಟು ಆಕ್ಸಿಜನ್ ಅನ್ನ, ಇಟ್ ಬಿಕಮ್ ಸೋ ಫ್ರೆಶ್. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇಡೀ ದಿನ ದುಡಿದಾಗ ತುಂಬಾ ಸುಸ್ತಾಗಿ ರಾತ್ರಿ ನಾವು ಮಲಗ್ಬಿಡ್ತೇವೆ. ಎಚ್ಚರ ತಪ್ಪಿರೋ ನಿದ್ದೆ ಬರುತ್ತೆ ನಮ್ಗೆ. ಬೆಳಿಗ್ಗೆ ಎದ್ದು ನೋಡಿದಾಗ ಆ ಸುಸ್ತೆಲ್ಲಿ ಹೋಯ್ತು, ಆ ಟಯರ್ಡ್ನೆಸ್ ಎಲ್ಲಿ ಹೋಯ್ತು? ನಥಿಂಗ್. ವಿ ಆರ್ ಸೋ ಫ್ರೆಶ್. ಮತ್ತೆ ಮಾರನೇ ದಿನ ಇಡೀ ದಿನ ಕೆಲಸ ಮಾಡಿ ಸಂಜೆ ಆಗುವಾಗ ದೇಹ ಬಳಲತ್ತೆ. ಎಲ್ಲಿ ಹೋಗ್ತಾ ಇದೆ ಎನರ್ಜಿ? ಎಲ್ಲಿ ವಾಪಸ್ ಬರ್ತಾ ಇದೆ? ಒಂದು ರಾತ್ರಿ ನಿದ್ದೆ ಮಾಡಿ ಎದ್ದೇಳುವಾಗ ವಾಪಸ್ ಎಲ್ಲಿಂದ ಬಂತು? ಇಟ್ ಇಸ್ ಆಲ್ ಆನ್ಸರ್ಡ್ ಬೈ ಆಕ್ಸಿಜನ್ ಫಾರ್ ಅಸ್. If oxygen did not reach the brain, the body would die in few minutes. ಬ್ರೈನ್ ಹೆಮರೇಜ್ ಅಂತ ಕೇಳಿದ್ದೀರಾ, ಬ್ರೈನ್ ಸ್ಟ್ರೋಕ್ಸ್ ಅಂತ ಕೇಳಿದ್ದೀರಾ. ಇವೆಲ್ಲದಕ್ಕೂ ಕಾರಣ ಆಕ್ಸಿಜನ್ ನಾಟ್ ರೀಚಿಂಗ್ ದ ಬ್ರೈನ್ ಆನ್ ಟೈಮ್ ಅಟ್ ದ ರೈಟ್ ಮಿನಿಟ್. ಕಂಟಿನ್ಯೂಸ್ ಫ್ಲೋ ಇದ್ರೆ ಮಾತ್ರನೇ ನಾವೆಲ್ಲ ಒಬ್ಬರನ್ನೊಬ್ರು ಚಂದ ಹೀಗೆ ನೋಡೋದಕ್ಕೆ ಸಾಧ್ಯ, ಮಾತಾಡೋಕ್ಕೆ ಸಾಧ್ಯ. ವಿಷಯಗಳನ್ನು ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಇಟ್ ಗೋಸ್ ಆಫ್. ಬ್ರೈನಿಗೆ ಇಫ್ ದ ಆಕ್ಸಿಜನ್ is not going to reach out over there, you are no more there. Oxygen exists in our bodies mainly in the form of water. It represents 89% of the water weight. ಯಾಕೆಂದ್ರೆ ನಿಮಗೆ ಗೊತ್ತಿದೆ, H2O ಅಂತ ತಗೊಂಡ್ರೆ ಅದರಲ್ಲಿ ಒಂದು ಭಾಗ 2 ಸಣ್ಣ ಹೈಡ್ರೋಜನ್ಗಳಾದ್ರೆ ಮತ್ತೊಂದು ಭಾಗ ಈ ಮೇಜರ್ ಎಲಿಮೆಂಟ್ ಆಕ್ಸಿಜನ್ ಅಲ್ವಾ? ಹಾಗಾಗಿ 89% of the water's weight is taken care by oxygen. ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ನೋಡಿ, ನಾನು ಆ ಚಿತ್ರದಲ್ಲಿ ನಿಮಗೆ ನೈಟ್ರೋಜನ್, ಲಿಕ್ವಿಡ್ ನೈಟ್ರೋಜನ್ ತೋರಿಸ್ತಾ ಇದ್ದೀನಿ. ಇದನ್ನು ಅರ್ಥ ಮಾಡ್ಕೊಳ್ಳೋದು, ಇದನ್ನ ಉಪಯೋಗಿಸೋದೇ ಒಂದು ವಿಶಿಷ್ಟವಾದ್ದು. ಲಿಕ್ವಿಡ್ ನೈಟ್ರೋಜನ್ ಇಟ್ಕೊಂಡು ಫ್ಯಾಂಟಾಸ್ಟಿಕ್ ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕಾಗತ್ತೆ ಸ್ನೇಹಿತರೆ. KSTA ಸಾಕಷ್ಟು ಇಂಥ ಪ್ರಯೋಗಗಳಿಗೆ ಸಹಾಯ ಮಾಡುತ್ತೆ. ವಿದ್ಯಾರ್ಥಿಗಳಲ್ಲಿ ಒಂದು ಅನ್ವೇಷಣೆ ಅನ್ನುವಂಥದ್ದು ಹುಟ್ಟಬೇಕು ಅನ್ನೋದಕ್ಕೋಸ್ಕರನೇ KSTA ಈ ಥರದ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತಕ್ಕಂಥದ್ದು. 3% of the human body weight is managed by nitrogen and is the most important constituent of animal cells, protoplasm. ಪ್ರತಿಯೊಂದು ಲಿವಿಂಗ್ ಕಾಂಪೊನೆಂಟ್ ನಲ್ಲಿ ನೈಟ್ರೋಜನ್ ಇದೆ. ಅಂಡ್ ದಿಸ್ ಇಸ್ ಫೌಂಡ್ ಇನ್ ಅಮಿನೋ ಆಸಿಡ್ಸ್. ದ ಬೇಸಿಕ್ ಯೂನಿಟ್ ಆಫ್ ಪ್ರೋಟೀನ್ ಬಂದು ಅಮಿನೋ ಆಸಿಡ್. ಆ ಅಮಿನೋ ಆಸಿಡ್ ನ ಪ್ರತಿಯೊಂದು ಅಮಿನೋ ಆಸಿಡ್ ನಲ್ಲೂ ಕೂಡ ನೈಟ್ರೋಜನ್ ಇದ್ದೇ ಇರುತ್ತೆ. ಬಿಕಾಸ್ ದಟ್ ಇಸ್ ಒನ್ ಆಫ್ ದ ಬೇಸಿಕ್ ಕಾನ್ಸ್ಟಿಟ್ಯೂಯೆಂಟ್. ಅಂಡ್ ದಿಸ್ ಫೈನಲಿ adds to form DNA. First amino acids in the proteins they finally form DNA, RNA, hormonal content, enzymes, itara various components it form. ಆಮೇಲೆ ನೈಟ್ರೋಜನ್ ಅನ್ನುವಂಥದ್ದು ಬಹಳ ಎಸೆನ್ಷಿಯಲ್. ನೀವೆಲ್ಲ ಈಗ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇರ್ತಕ್ಕಂಥ ಅಥವಾ ಕಾರ್ಬನ್ ಅಂಡ್ ಹೈಡ್ರೋಜನ್ನ ಆಲ್ಕೈನ್ಸ್ ಎಲ್ಲ ಓದಿದ್ದೀರಾ ಸ್ನೇಹಿತರೆ. ಒಂದು ಬೆನ್ಝೀನ್ ರಿಂಗ್ ಓದಿದ್ದೀರಾ ನೀವು. ಬೆನ್ಝೀನ್ ರಿಂಗ್ ನಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ಗಳು ಮಾತ್ರ ಇರುತ್ತೆ. ಅಂತ ಜಾಗದಲ್ಲಿ ಒಂದು ನೈಟ್ರೋಜನ್ನು ಮತ್ತೊಂದು ಹೈಡ್ರೋಜನ್ನು ಇನ್ನೊಂದು ಆಕ್ಸಿಜನ್ ಇಂಥವೇನಾದ್ರೂ ಸೇರ್ಕೊಳ್ಳುವಾಗ that compound becomes something else, and we call such compounds as heterocyclic compounds. ತುಂಬಾ ಓದಿದ್ದೀರಾ, ಪಿರಿಡಿನ್, ಪಿರಿಮಿಡಿನ್, ಈ ಥರದ ಎಷ್ಟೊಂದು ವಸ್ತುಗಳನ್ನ ಹೇಳಿದ್ದೀರಾ ನೀವು.
ಇವೆಲ್ಲದರಲ್ಲೂ ನೈಟ್ರೋಜನ್ ಅಂತ ವಸ್ತು ಇದ್ದೇ ಇರುತ್ತೆ. ಬಹಳ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆಂಟ್ ನೈಟ್ರೋಜನ್. ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಾದ್ರೆ, ನಿಮ್ಮ ಬೋನ್ಸ್ ಚೆನ್ನಾಗಿರ್ಬೇಕಾದ್ರೆ, ನಿಮ್ಮ ಪ್ರೋಟೀನ್ನ ಸ್ಟ್ರಕ್ಚರ್ ಕರೆಕ್ಟಾಗಿ ನಿಮ್ಮ ದೇಹದಲ್ಲಿ ಕಾಂಪೋಸಿಷನ್ ಆಗಿದ್ರೆ ಇಟ್ ಹೆಲ್ಪ್ಸ್ ಯು ಅಲಾಟ್. ಇನ್ಫ್ಯಾಕ್ಟ್ ನೈಟ್ರೋಜನ್ ಇಸ್ ಎ ಪಾಯ್ಸನಸ್ ಎಲಿಮೆಂಟ್. ಆದರೆ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯತೆ ಇದೆ ನೋಡಿ. ಇಷ್ಟು ಚೆನ್ನಾಗಿರೋ ಒಂದು ಫಿಸಿಕಲ್ ಕಾಂಪೋಸಿಷನ್ನ ದೇಹ ಉತ್ಪತ್ತಿ ಆಗಕ್ಕೆ ದ ಮೇನ್ ರೀಸನ್ ಇಸ್ ಪ್ರೋಟೀನ್, ಅಂಡ್ ಪ್ರೋಟೀನ್ಸ್ ಬೇಸಿಕ್ ಯೂನಿಟ್ ಇಸ್ ನೈಟ್ರೋಜನ್. ಅದಿಲ್ಲದೆ ಏನೂ ಇಲ್ಲ ಅಂತಂತ ನಾನು ಹೇಳ್ತಾ ಇರ್ತೀನಿ. ನಾನು ಇಷ್ಟೊತ್ತು ಮಾತಾಡಿರೋ ಎಲಿಮೆಂಟ್ಸ್ ಇದೆಯಲ್ಲ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಈ 4 ಜನ ಇವರಿಲ್ಲದೆ ನಾವೇನೂ ಮಾಡಕ್ ಸಾಧ್ಯ ಇಲ್ಲ. ಬಿಲಿಯನ್ಸ್ ಆಫ್ ರುಪೀಸ್ ನಿಮ್ಮ ಕಸ್ಟಡಿಯಲ್ಲಿ ಇದ್ರೂ ಕೂಡ ಈ ಎಲಿಮೆಂಟ್ಸ್ ನಿಮ್ಮ ದೇಹದಲ್ಲಿ ಇಲ್ಲದೆ ಇದ್ರೆ ಅಷ್ಟು ಬಿಲಿಯನ್ಸ್ ಆಫ್ ರುಪೀಸ್ ಇಸ್ ಆಫ್ ನೋ ಯೂಸ್ ಟು ಯು, ಬಿಕಾಸ್ ಯು ವಿಲ್ ನಾಟ್ ಬಿ ಅಲೈವ್ ಟು ಎಂಜಾಯ್ ದಟ್. ಮತ್ತೊಬ್ಬ ಬಹಳ ಮುಖ್ಯವಾದಂಥದ್ದು, ಈ ತರದ ರೂಪದಲ್ಲಿ ಕ್ಯಾಲ್ಸಿಯಂ ನೋಡಿಲ್ವಾ ಅಂತ. ಕ್ಯಾಲ್ಸಿಯಂ ಯಾವಾಗಲೂ ಬೆಳ್ಳಂಗೆ ನೋಡಿರ್ಬೋದು. ನಾನು ತೋರಿಸಿರೋ ಕಲ್ಲಿನ ರೂಪದಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂನ ನೋಡಿದೀರಾ? CA ಇದರ ಸಿಂಬಲ್. 1.5% of the human body weight is made of calcium. 1.5% of the body weight is made of calcium. It is an essential element in the human body, mostly concentrated in teeth and bones. ಎರಡೂ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳು ನಮ್ಮದೇ. ಅಲ್ಲನ್ನ ಹೀಗೆ ನಾವು ಗಿಂಜಿಸಿ ನೋಡಿದಾಗ್ಲೇನೆ ನಮ್ಮ ಮುಖದಲ್ಲಿರೋ ಆ ನಗು ಕಾಣಿಸುತ್ತೆ ಅಲ್ವಾ? ನಾವು ನಕ್ಕರು ಕಾಣುವಂಥದ್ದು ಹಲ್ಲೆ, ಬೇಜಾರ್ನಲ್ಲಿ ಇದ್ರೂ ಕೂಡ ಕಾಣೋದು ಒಂದು ರೀತಿಯಲ್ಲಿ ಹಲ್ಲೆ. ಸೊ ಇಲ್ಲಿ ನಿಮ್ಮ ಹಲ್ಲುಗಳು ಮತ್ತು ದೇಹದಲ್ಲಿರ್ತಕ್ಕಂಥ ಮೂಳೆಗಳ ಮೇಜರ್ ಕಂಟೆಂಟ್ ಈಸ್ ಫ್ರಮ್ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ರೆಗ್ಯುಲೇಟ್ಸ್ ಪ್ರೋಟೀನ್ ಅಂಡ್ ಮಸಲ್ ಕಂಟ್ರಾಕ್ಷನ್ಸ್. ಬಹಳ ಇಂಪಾರ್ಟೆಂಟ್ ವಸ್ತು ಇದು. ನೀವು ಕೆಲವರು ಕೇಳಿರ್ಬೋದು ಸ್ನೇಹಿತರೆ, ಕ್ಯಾಲ್ಸಿಯಂ ಕಾಲಿಂದ ಕೆಳಗೆ ಇಳಿಯತ್ತೆ ಅಂತ. ನನ್ನ ಧರ್ಮಪತ್ನಿಗೆ ಆಗತ್ತೆ ಆ ಸಮಸ್ಯೆ, ಎಸ್ಪೆಷಲಿ ಮೆನ್ಸ್ಟ್ರೋಲ್ ಸೈಕಲ್ ಆ ಟೈಮ್ನಲ್ಲೆಲ್ಲ ಶಿ ಸಫರ್ಸ್ ಎ ಲಾಟ್ ವಿತ್ ದಟ್. ಪಾದಕ್ಕೆ ಬಂದು ಕ್ಯಾಲ್ಸಿಯಂ ಸೇರಿ ಅಲ್ಲಿ ಸಾಕಷ್ಟು ನೋವು ಉತ್ಪತ್ತಿ ಮಾಡುತ್ತೆ. ಪಾದದ ಹೆಜ್ಜೆ ಊರ್ಲಿಕ್ಕಾಗಲ್ಲ ಅವ್ರಿಗೆ. ಇದೆಲ್ಲ ಕ್ಯಾಲ್ಸಿಯಂ ಅನ್ನೋ ವಸ್ತು ಡಿಫಿಷಿಯೆಂಟ್ ಆದಾಗ, ಇರ್ರೆಗ್ಯುಲೇಟ್ ಆದಾಗ ದೇಹದಲ್ಲಿ, ರೆಗ್ಯುಲೇಟೆಡ್ ವೇನಲ್ಲಿ ಇರೋ ಬದಲು ಇರೆಗ್ಯುಲೇಟೆಡ್ ವೇನಲ್ಲಿ ಇದ್ದಾಗ ಇಟ್ ಕ್ರಿಯೇಟ್ಸ್ ಆಲ್ ಸಚ್ ಸ್ಮಾಲ್ ಫಂಕ್ಷನ್ಸ್. ಪ್ರೋಟೀನ್ ಅಂಡ್ ಮಸಲ್ ಕಂಟ್ರಾಕ್ಷನ್ಸ್, ಎಕ್ಸ್ಪಾನ್ಷನ್ ಕಂಟ್ರಾಕ್ಷನ್ ಆಫ್ ದ ಮಸಲ್ ಇಂದನೇ ನಿಮ್ಮ ದೇಹ ಇಷ್ಟು ಫ್ಲೆಕ್ಸಿಬಲ್ ಆಗಿರೋದಕ್ಕೆ ಸಾಧ್ಯ. ಅಂಡ್ ದಿಸ್ ಇಸ್ ಮ್ಯಾನೇಜ್ಡ್ ಬೈ ಕ್ಯಾಲ್ಸಿಯಂ. ಇಟ್ ಆಲ್ಸೋ ಪ್ರಿಸರ್ವ್ಸ್ ಬೋನ್ಸ್ ಡೆನ್ಸಿಟಿ and strength and regulates heart beats and blood clotting. ನಾನು ಅಲ್ಲಿ ಫಸ್ಟ್ ಅಲ್ಲಿ ಯಾಕೆ ಓದಿದೆ ಆ ಫಂಕ್ಷನಾಲಿಟೀಸ್ ಆಫ್ ದ ಬಾಡಿ, ಈಗ ನಿಮಗೆ ಗೊತ್ತಾಗ್ತಾ ಇದೆ. ನಮ್ಮ ದೇಹದ ಪ್ರತಿಯೊಂದು ಪ್ರಕ್ರಿಯೆ, ಕಣ್ಣು ಮಿಟುಕಿಸುವುದರಿಂದ ಹಿಡಿದು ಪ್ರತಿಯೊಂದನ್ನು ಇಟ್ ಈಸ್ ಮ್ಯಾನೇಜ್ಡ್ ಬೈ ದ ಎಲಿಮೆಂಟ್ಸ್. ಇದನ್ನೇ ನಾನು ಹೇಳ್ತಾ ಬಂದದ್ದು ಸ್ನೇಹಿತರೆ. ನಮ್ಮ ದೇಹದ ಎಲ್ಲ ಆಗು ಹೋಗುಗಳನ್ನ ಇಟ್ ಇಸ್ ಮ್ಯಾನೇಜ್ಡ್ ಬೈ the elements of the chemistry. So it also preserves bones density and strength and regulates heartbeats and blood clotting. Calcium is one of the very major resource for the human life. Next, ವಿಚಿತ್ರವಾದಂಥ ಒಂದು ಕೆಮಿಕಲ್ ಇದು ಫಾಸ್ಫರಸ್. ನಮಗೆ ಬೇಡ, ಆದರೆ ಬೇಕೇ ಬೇಕು. ಸಿಂಬಲ್ P. 1% ಆಫ್ ದ ಹ್ಯೂಮನ್ ಬಾಡಿ ವೆಯ್ಟ್ ಅನ್ನ ಇದು ಕಂಪೋಸ್ ಮಾಡುತ್ತೆ. ಇಟ್ಸ್ ಫೌಂಡ್ ಇನ್ ದ ಹ್ಯೂಮನ್ ಬಾಡಿ ಇನ್ ದ ಫಾರ್ಮ್ ಆಫ್ ಫಾಸ್ಫೇಟ್ಸ್. Phosphorus atom associated with 4 atoms of oxygen. H3PO4. PO4 ಫಾರ್ಮ್ಯಾಟ್ ನಲ್ಲಿ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. 4 ಆಕ್ಸಿಜನ್ಗಳು
ಒಂದು ಫಾಸ್ಫರಸ್ ಜೊತೆ ಸೇರಿದಾಗ ಅದು ಕಾಂಪೋಸಿಷನ್ ಫಾಸ್ಫೇಟ್ ಆಗುತ್ತೆ. ಸಲ್ಫರ್ ಜೊತೆ ಇದ್ರೆ ಸಲ್ಫೇಟ್, ಫಾಸ್ಫರಸ್ ಜೊತೆ ಇದ್ರೆ ಫಾಸ್ಫೇಟ್. ಸೊ ಪ್ರತಿಯೊಂದು ಹ್ಯೂಮನ್ ಬಾಡಿಯಲ್ಲಿ ಈ ಕಾಂಪೋಸಿಷನ್ ಇದ್ದೇ ಇರುತ್ತೆ. ನೀವು DNA ಅಂತ ತೆಗೆದುಕೊಂಡಾಗ ಅದರಲ್ಲಿರ್ತಕ್ಕಂಥ ಕೊನೆ ನ್ಯೂಕ್ಲಿಕ್ ಆಸಿಡ್ನ ಕೊನೆಯ ಒಂದು ಸೆಗ್ಮೆಂಟ್ ಬಂದು ಫಾಸ್ಫೇಟ್. ಅದು ನ್ಯೂಕ್ಲಿಯೋಸೈಡ್, ಒಂದು ಶುಗರ್ ಮತ್ತು ಫಾಸ್ಫೇಟ್ ಮಾಲಿಕ್ಯೂಲ್, ಇದಿಷ್ಟು ಸೇರುವಾಗ ಒಂದು DNA ಸ್ಟ್ರಕ್ಚರ್ ನಿಮಗೆ ಬರುತ್ತೆ. The human skeleton and brain are reservoirs of phosphates, where it is found in the form of calcium phosphate. Calcium phosphate. ಪ್ರತಿಯೊಂದು ವಸ್ತು ನೋಡಿ, ನಾನು ನಿಮ್ಗೆ ಯಾಕೆ ಇಲ್ಲಿ ಪಾಸ್ ಕೊಡ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ನಾನು ಹೇಳುವ ಪ್ರತಿಯೊಂದು ಅಂಗಾಂಗ ತೆಗೆದುಕೊಳ್ಳಿ, ನಾನು ಹೇಳುವ ಪ್ರತಿಯೊಂದು ಪಾರ್ಟ್ ಆಫ್ ದಿ ಬಾಡಿ ತೆಗೆದುಕೊಳ್ಳಿ, ಇಟ್ ಕಂಟೈನ್ಸ್ ಓನ್ಲಿ ಕೆಮಿಕಲ್ ಎಲಿಮೆಂಟ್ಸ್. ಇವತ್ತಿನಿಂದ ನಿಮ್ಮ ಮನಸ್ಸಿಗೆ ಅದು ಕರೆಕ್ಟಾಗಿ ಮುಟ್ಟಬೇಕು. ವಿ ಆರ್ ನಾಟ್ ಜಸ್ಟ್ ಒನ್ ಹ್ಯೂಜ್ ಆರ್ಗನಿಸಮ್, ವಿ ಆರ್ ಮೇಡ್ ಆಫ್ the very basic elements that exist around us. ಪಂಚಭೂತಗಳಲ್ಲಿ ಲೀನ ಆಗೋದ್ರಿ ಇವರು ಅಂತಂತ ಯಾಕೆ ಮಾತಾಡ್ತಾರೆ ಸತ್ತ ನಂತರ ಅಂದ್ರೆ, ಯು ಗೆಟ್ ಫೈನಲಿ ಡಿವೈಡೆಡ್ ಇಂಟು ಎಲಿಮೆಂಟ್ಸ್ ಅಷ್ಟೇ. ದಟ್ಸ್ ಕಾಲ್ಡ್ ಯು ಕೇಮ್ ಫ್ರಮ್ ದೇರ್ ಅಂಡ್ ಯು ಆರ್ ಗೋಯಿಂಗ್ ಬ್ಯಾಕ್ ಓವರ್ ದೇರ್. ಮಣ್ಣಲ್ಲಿ ಮಣ್ಣಾದ್ರು, ಸಿ ಯು ಆರ್ ಪಾರ್ಟ್ ಆಫ್ ಇಟ್. ಯು ಕೇಮ್ ಲೈಕ್ ದಟ್ ಆನ್ ಟು ದಿ ಅರ್ತ್ ಅಂಡ್ ಯು ಆರ್ ಗೋಯಿಂಗ್ ಬ್ಯಾಕ್ ಲೈಕ್ ದಟ್. ದಟ್ಸ್ ವೈ phosphates are also present in the form of ATP. ನಾನಾಗಲೇ ಹೇಳಿದ್ನಲ್ವಾ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಒಂದು ಎನರ್ಜಿ ಮಾಲಿಕ್ಯೂಲ್ ಇದು, which releases 7.3 kilocalories per mole of energy to perform different biological functions. ಏನೇ ಬಯೋಲಾಜಿಕಲ್, ಡೈಜೆಷನ್ ಇರ್ಬೋದು, ರೆಸ್ಪಿರೇಷನ್ ಇರ್ಬೋದು, ಎಕ್ಸ್ಕ್ರೀಷನ್ ಇರ್ಬೋದು, ಫಿಲ್ಟ್ರೇಷನ್ಗಳಿರ್ಬೋದು, ಆಕ್ಸಿಡೇಷನ್ಗಳಿರ್ಬೋದು, ರಿಡಕ್ಷನ್ ಇರ್ಬೋದು, ನಿಮ್ಮ ಹೊಟ್ಟೆಯಲ್ಲಿ ನಡೆಯುವಂಥ ಎಷ್ಟೊಂದು ಆರ್ಗ್ಯಾನಿಕ್ ರಿಯಾಕ್ಷನ್ಸ್, ಇವೆಲ್ಲಕ್ಕೂ ಎನರ್ಜಿ ಬೇಕಾದಂಥದ್ದು ರಿಲೀಸ್ ಆಗೋದು ATP ಇಂದ. ADP ಆಗಿ ಕನ್ವರ್ಟ್ ಆಗಿ ಹೆಲ್ಪ್ ಮಾಡುತ್ತೆ, ಅಥವಾ ADP ಇಂದ ATP ಆಗಿ ಇಟ್ ಸ್ಟೋರ್ಸ್ ದಟ್ ಎನರ್ಜಿ ಟು ಗೆಟ್ ಯುಟಿಲೈಸ್ಡ್. ಇದು ನಮ್ಮ ಫಾಸ್ಫರಸ್ನ ರೂಪ. ಸಲ್ಫರ್, ನಾನು ಆಗಲೇ ಹೇಳಿದಾಗೆ ಸ್ಪೆಲ್ಲಿಂಗ್ ಅನ್ನ ಸ್ವಲ್ಪ ಬದಲು ಮಾಡಿದ್ದೀನಿ, ಸುಮ್ಮನೆ ನಿಮ್ಮನ್ನು ಅಟ್ರಾಕ್ಟ್ ಮಾಡೋಕ್ಕೆ. ನೆಟ್ಟಲ್ಲೂ ಇದೇ ಥರ ಸಿಗುತ್ತೆ, ಆದರೆ SULPHUR ಇದರ ರೈಟ್ ಸ್ಪೆಲ್ಲಿಂಗ್, ದಯವಿಟ್ಟು ತಿಳ್ಕೊಳ್ಳಿ. 0.25% of the human body weight is composed of sulfur. It plays a major role in providing proteins the shape they need to perform their functions. ಇಡೀ ಒಂದು ಸ್ಟ್ರಕ್ಚರ್ಗೆ ಒಂದು ರೂಪವನ್ನ ಕೊಡ್ತಕ್ಕಂಥದ್ದೇ ಒಂದು ಫಾಸ್ಫೇಟ್ ಮತ್ತೊಂದು ಸಲ್ಫರ್. ಫಾಸ್ಫರಸ್ ಮತ್ತು ಸಲ್ಫರ್ ಈ ಎರಡು ನಮ್ಮ ದೇಹದ ಕಾಂಪೋಸಿಷನ್ ಆದ್ರೆ ನಿಮಗೊಂದು ಬ್ಯೂಟಿಫುಲ್ ಆಕಾರ. ನೈಟ್ರೋಜನ್ ಇದರ ಜೊತೆಗೆ ಸೇರಿದ್ರೆ ಅದಕ್ಕೊಂದು ಗ್ಲಾಮರಸ್ ಲುಕ್ ಬಂದು ಯು ವಿಲ್ ಬಿಕಮ್ ಎ ವೆರಿ ವೆರಿ ಫೋಟೋಜೆನಿಕ್ ಸೆಲೆಬ್ರಿಟಿ. ಇಷ್ಟಪಟ್ಟು ಜನ ನಿಮ್ಮ ಹಿಂದೆನೇ ಇರ್ತಾರೆ ನೋಡ್ತಾ ನಿಮ್ಮನ್ನ. ಅಂದ್ರೆ ನಾಟ್ ಬಿಕಾಸ್ ಆಫ್ ಯುವರ್ ಗ್ಲೋಯಿಂಗ್, ನಮ್ಮ ಕೆಮಿಕಲ್ ಎಲಿಮೆಂಟ್ಸ್ ಅದರಲ್ಲಿ ಗ್ಲೋ ಆಗೋದ್ರಿಂದ ಯು ಬಿಕಮ್ ಸೋ ಅಟ್ರಾಕ್ಟಿವ್. ದಟ್ಸ್ ಇಂಪಾರ್ಟೆಂಟ್ ಫಾರ್ ಮಿ. ನೆಕ್ಸ್ಟ್ ಇಸ್ ಸೋಡಿಯಂ ಫ್ರೆಂಡ್ಸ್. ತುಂಬಾ ಅಗತ್ಯತೆ ಇರ್ತಕ್ಕಂಥ ಒಂದು ಮೆಟೀರಿಯಲ್. ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತಗೊಳ್ಳಿ, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ತಗೊಳ್ಳಿ, ಮಸಲ್ಸ್ನಲ್ಲಿ ಆಗ್ತಕ್ಕಂಥ ಡೆವಲಪ್ಮೆಂಟ್ಸ್ ತಗೊಳ್ಳಿ, ಮಸಲ್ ಕಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ತೆಗೆದುಕೊಳ್ಳಿ, ಬೇರೆ ಬೇರೆ ಆರ್ಗನ್ಸ್ನ ಸಪೋರ್ಟ್ ಮಾಡಿ, ಎಲೆಕ್ಟ್ರಾನಿಕ್ ಇಂಪಲ್ಸಸ್ ಅದಕ್ಕೆ ಕಳಿಸೋ ಹಾಗೆ, ಸಿಗ್ನಲಿಂಗ್ ಆಗೋ ಹಾಗೆ, ಇದೆಲ್ಲ ನೋಡಿಕೊಳ್ಳುವಂಥದ್ದು ಸೋಡಿಯಂ. ಕೆಮಿಕಲ್ ಸಿಂಬಲ್ ಇಸ್ Na. 0.15% of the human body weight is sodium. It functions similar to potassium in transmitting nerve signals between the cells.
It also contributes to regulating water amounts in the body. ಪೊಟ್ಯಾಷಿಯಂ ಹೇಗೆ ಕೆಲಸ ಮಾಡುತ್ತೋ ಹಾಗೆ ಇದು ಮಾಡುತ್ತೆ ಕೆಲಸ. ಆದರೆ ನಮ್ಮ ಬಾಡಿಯ ರೆಗ್ಯುಲೇಷನ್ಸ್ ಏನೆಲ್ಲ ಆಗೋದಿದೆ ಅದಕ್ಕೊಬ್ಬ ರೆಗ್ಯುಲೇಟರ್, ಎಕ್ಸ್ಚೇಂಜರ್, ಒಬ್ಬ ಕಂಟ್ರೋಲರ್. ನಿಮ್ಮ ಬಸ್ಸನ್ನು ಹೇಗೆ ಒಬ್ಬ ಕಂಡಕ್ಟರ್ ಕಂಟ್ರೋಲ್ ಮಾಡ್ತಾ ಇರ್ತಾನೆ, ಎಷ್ಟು ಫಾಸ್ಟಾಗಿ ಹೋಗಬೇಕು, ಇನ್ನೆಲ್ಲಿಗೆ ಹೋಗಬೇಕು, ಎಲ್ಲಿ ರೀಚ್ ಆಗಬೇಕು, ಎಲ್ಲಿ ಹತ್ತಿರೋ ಪ್ಯಾಸೆಂಜರ್ಸ್ನ ಇಳಿಸ್ಬೇಕು, ಇದೆಲ್ಲ ಯೋಚನೆ ಮಾಡ್ತಾನೆ. ಅದೇ ಥರನೇ ಸೋಡಿಯಂ ಹೆಲ್ಪ್ಸ್ ಇನ್ ಮೋಸ್ಟ್ ಆಫ್ ದ ರೆಗ್ಯುಲೇಷನ್ ಆಕ್ಟಿವಿಟೀಸ್ ಆಫ್ ದ ಬಾಡಿ. ಸಣ್ಣ ಉದಾಹರಣೆ ಕೊಡ್ತೀನಿ ಕೇಳಿ. ನೀವೆಲ್ಲ ಕೇಳಿರ್ಬೋದು ಸೋಡಿಯಂ ಲೋ ಆಯ್ತು ಇವರಿಗೆ ಅಂತ, ಕೆಲವು ಸೀನಿಯರ್ ಸಿಟಿಸನ್ಸ್ಗೆ ಆದಂಥದ್ದು ಕೇಳಿರ್ತೀವಿ. ಅವ್ರು ಆ ಥರ ಆದ ಕೂಡಲೇ ಒಳ್ಳೆ ಚಿಕ್ಕ ಮಗುವಿನ ಥರ ಆಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ತಲೆ ಹೀಗೆ ಹೀಗೆ ಆಡ್ತಾ ಇರುತ್ತೆ, ಮಾತಾಡ್ತಾನೆ ಇರ್ತಾರೆ, ಹೇಳಿದ್ದೆ ಹೇಳ್ತಾ ಇರ್ತಾರೆ, ಉಚ್ಚಾರಣೆ ಮಾಡ್ತಾ ಇರ್ತಾರೆ. ಈ ಥರ ಏನೋ ಒಂದು ಡಿಸ್ಟರ್ಬ್ಡ್ ಆಗಿ ಬಿಹೇವ್ ಮಾಡಕ್ಕೆ ಶುರು ಮಾಡ್ತಾ ಇರ್ತಾರೆ. ಆ ಸೋಡಿಯಂ ಲೆವೆಲ್ ನಾರ್ಮಲಿಗೆ ಬಂತ, ದೇ ಬಿಕಮ್ ಪರ್ಫೆಕ್ಟ್ ಜೆಂಟಲ್ಮನ್. ಇಷ್ಟೊಂದು ಜನ ನೀವು ಮನೆಯಲ್ಲಿ ಇದನ್ನ ನೋಡಿರ್ಬೋದು, ನಿಮ್ಮ ಎಲ್ಡರ್ಸ್ನಲ್ಲಿ ಆಗುವಂತ. ಸೋಡಿಯಂ ಲೋ ಆಗಿದೆ ಅವರಿಗೆ ಅಂತ ಹೇಳ್ತಾರೆ. ತೀರಾ ಕಡಿಮೆ ಆಗ್ಬಿಟ್ರೆ ಆ ವ್ಯಕ್ತಿ ತೀರ್ಕೊಂಡೇ ಬಿಡ್ತಾರೆ. Potassium, 0.35% of the human body weight. Red blood cells contain most of the potassium found in the body, followed by muscles and then brain tissue. Potassium transfers nerve signals, regulates heartbeat and reduces blood sugar. RBC ಅನ್ನ ಮೇಂಟೈನ್ ಮಾಡೋದು ಪೊಟ್ಯಾಷಿಯಂ. ನಮ್ಮ ದೇಹದ ಮಸಲ್ಸ್ ಅನ್ನ ಮೇಂಟೈನ್ ಮಾಡೋದು ಪೊಟ್ಯಾಷಿಯಂ. ಬ್ರೈನ್ ಟಿಶ್ಯೂಸ್ ಅನ್ನ ಮ್ಯಾನೇಜ್ ಮಾಡೋದು ಕೂಡ ಪೊಟ್ಯಾಷಿಯಂ. ಅದರಿಂದಾನೇ ಸಿಗ್ನಲ್ಗಳು ಅಷ್ಟು ಚಂದ ಪಾಸ್ ಆಗುವಂತ. ಕೂತ್ಕೊಂಡು ಕ್ಲಾಸ್ ಕೇಳ್ತಾ ಇರ್ತೀರಾ, ಪಟ್ಟ ಮೆಸೇಜ್ ಕಳಿಸಿ ಆಗಿರುತ್ತೆ ನಿಮ್ಮ ಫ್ರೆಂಡ್ಗೆ, ವೆಯ್ಟ್ ಫಾರ್ ಮೀ ನಿಯರ್ ದ ಗೇಟ್, ಐ ಆಮ್ ಕಮಿಂಗ್ ಅಂತ. ಅವನು ಆ ಮೆಸೇಜ್ ನೋಡಿ ಕೂಡಲೇ ನಿಮಗೆ ರಿಯಾಕ್ಟ್ ಮಾಡ್ತಾರೆ, ಐ ಆಮ್ ವೇಟಿಂಗ್ ವೆರಿ ಮಚ್ ಫಾರ್ ಯು, ಪ್ಲೀಸ್ ಕಮ್ ಫಾಸ್ಟ್ ಅಂತ. It also maintains bone health, increases its density and prevents its fragility. Fragility ಅಂತಂದ್ರೆ ತುಂಬಾ ತೆಳುವಾಗದಂಥದ್ದು, ಮುಟ್ಟಿದ್ರೆ ಮುರಿದು ಹೋಗುವಂಥದ್ದು ಅಂಥದ್ದು. That's called fragility. Prevents its fragility through maintaining the balance of acids that store calcium inside the body. ಎಷ್ಟೆಲ್ಲ ಕೆಲಸ ಮಾಡುತ್ತೆ ನೋಡಿ ಈ ಎಲೆ. ನಿಮ್ಮ ಬೋನಿನ ಆರೋಗ್ಯವನ್ನ ನೋಡ್ಕೊಳ್ಳುವಂಥದ್ದು, ದೇಹದ ಡೆನ್ಸಿಟಿ, ಬೋನಿನ ಡೆನ್ಸಿಟಿ, ಇದೆಲ್ಲ ಬಹಳ ಅಗತ್ಯತೆ. ನೀವೆಲ್ಲ ಬೋನ್ ಕ್ಯಾನ್ಸರ್ ಅಂತ ಕೇಳಿದಿರ ಸ್ನೇಹಿತರೆ, ಅಲ್ಲಿ ಆಗೋದೇ ಇದು. ಪೊಟ್ಯಾಷಿಯಂ ಕರಪ್ಟ್ ಆಗಿ ಬಿಡುತ್ತೆ, ಪಾಯ್ಸನಸ್ ಆಗಿ ಬಿಡುತ್ತದೆ. ಅದರಿಂದ ಇಡೀ ಬೋನ್ನ ತಿಂತಾ ಬಂದ್ಬಿಡುತ್ತಾ ಒಂದು ಬ್ಯಾಕ್ಟೀರಿಯಾ, ವೈರಸ್. ಇಷ್ಟೆತ್ರ ಇರೋರು ಇಷ್ಟು ಕುಬ್ಜವಾದಂಥ ಒಂದು ದೇಹಕ್ಕೆ ಬಂದು ಸೇರ್ಕೊಂಡು ಬಿಡುತ್ತೆ. ತುಂಬಾ ದಿನ ಬದುಕಿರಲ್ಲ ಮಾತ್ರ ಅದರ ನಂತರ. ಪ್ರಿವೆಂಟ್ಸ್ ಇಟ್ಸ್ ಫ್ರೆಜಿಲಿಟಿ, ಆ ಹಾಳಾಗುವ ನೇಚರ್, ಥ್ರೂ ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಆಫ್ ಆಸಿಡ್ಸ್ and store calcium inside the body. ಒಂದು ಬಹಳ ಮುಖ್ಯವಾದಂಥದ್ದು, ಆಶ್ಚರ್ಯವಾದಂಥದ್ದು ಅಂದ್ರೆ ದೇಹದಲ್ಲಿ ಗೋಲ್ಡ್ ಇದೆಯಾ ಅಂತ ಅಲ್ವಾ. 0.2 milligrams of the human body weight is composed of gold. It's found in blood. Plays a crucial role in protecting the body and preserving joints. ನಾನು ಆಗಲೇ ಹೇಳಿದೆ, ಗೋಲ್ಡ್ ಅನ್ನುವಂಥದ್ದು ತುಂಬಾ ಮೈನ್ಯೂಟ್ ಎಲಿಮೆಂಟ್ ಆಗಿದ್ರು ಕೂಡ ನಿಮ್ಮ ದೇಹದ ಸುಮಾರು ಪ್ರಕ್ರಿಯೆಗಳನ್ನು ನಡೆಸುವಂಥದ್ದು, ದೇಹದ ಎಲ್ಲ ಆಕ್ಟಿವಿಟೀಸ್ ಅನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಟ್ ಇಸ್ ಆಲ್ಸೋ ಎನ್ ಎಸೆನ್ಷಿಯಲ್ ಎಲಿಮೆಂಟ್ in transmitting electric signals through the body,
ಥ್ರೂಔಟ್ ದ ಬಾಡಿ. ನಿಮ್ಮ ಇಡೀ ದೇಹಕ್ಕೆ ಸಿಗ್ನಲ್ಸ್ ಹೋಗ್ಬೇಕಾದ್ರೆ ಅದಕ್ಕೆ ಸಹಾಯ ಮಾಡುವಂಥದ್ದು ಇದು. ಥ್ರೂಔಟ್ ದ ಬಾಡಿ. ಅಷ್ಟು ಬಹಳ ಮುಖ್ಯವಾದಂಥದ್ದು ಒಂದು ವಸ್ತು ಗೋಲ್ಡ್. ಇನ್ನು ನಮ್ಮ ದೇಹದಲ್ಲಿ ಈಗ ಇದಿಷ್ಟು ಮೇಜರ್ ಆದರೆ ಮೈನರ್ ಕಾಂಪೋಸಿಷನ್ ಅಲ್ಲಿ ಯಾವ್ಯಾವುದು? ಜಿಂಕ್, ಕಾಪರ್, ಸೆಲೇನಿಯಂ, ಕ್ರೋಮಿಯಂ, ಕೋಬಾಲ್ಟ್, ಅಯೋಡಿನ್, ಮ್ಯಾಂಗನೀಸ್ ಅಂಡ್ ಮಾಲಿಬ್ಡಿನಮ್. ಇದನ್ನು ಯಾಕೆ ಟ್ರೇಸ್ ಎಲಿಮೆಂಟ್ಸ್ ಅಂತ ಕರೆದ್ರು ಅಂದ್ರೆ ದೇ ಆರ್ ಡಿಟೆಕ್ಟೆಡ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ಅಂಡ್ ದೇ ಡೂ ಎ ವೆರಿ ಸ್ಪೆಸಿಫಿಕ್ ಆರ್ ಎ ಮಿನಿಮಲ್ ಫಂಕ್ಷನ್. ಹಳೆಯ ಥಿಯರಿಗಳ ಪ್ರಕಾರ ಟ್ರೇಸ್ ಎಲಿಮೆಂಟ್ಸ್ ಐಡೆಂಟಿಫೈ ಮಾಡೋದೇ ಇದ್ದಾಗ ಕಷ್ಟ ಇದ್ದಾಗ, ಈಗ ರೀಸೆಂಟ್ ಡೆವಲಪ್ಮೆಂಟ್ಸ್ ಅನಾಲಿಟಿಕಲ್ ಟೆಕ್ನಾಲಜೀಸ್ ಎಲ್ಲ ಬಂದಿರೋದ್ರಿಂದ UV ರೇಡಿಯೇಷನ್ ಅನಾಲಿಸಿಸ್ ಇದೆ, NMR ಸ್ಪೆಕ್ಟ್ರಾ, there are various techniques through which we can able to find out the elemental composition of the body. ಅದನ್ನು ಮಾಡುವಾಗ we have really understood, ಈ ಸ್ಪೆಕ್ಟ್ರೋಮೆಟ್ರಿ ಇಂದ ಗೊತ್ತಾಗಿರೋದೇ ನಮಗದು, the atomic absorptions, and have made it possible to measure these elements precisely and to determine their functions and the characteristics of their deficiency and excess states. ಇದು ದೇಹದಲ್ಲಿ ಕಡಿಮೆ ಆದರೂ ತೊಂದರೆ ಮಾಡುತ್ತೆ ಫ್ರೆಂಡ್ಸ್, ದೇಹದಲ್ಲಿ ಜಾಸ್ತಿ ಆದರೂ ಈ ವಸ್ತುಗಳು ತೊಂದರೆ ಮಾಡುತ್ತೆ. ಅಗತ್ಯ ಇರೋದು ನಮಗೆ ಟ್ರೇಸಸ್ ಆಗಿ, ಆದರೆ ಈ ವಸ್ತು ನಮ್ಮನ್ನ ಯಾವುದೇ ರೀತಿಯ ತೊಂದರೆಗೂ ಈಡ್ ಮಾಡ್ಬೋದು. ಇದು ಸರಿಯಾದಂಥ ಕಾಂಪೋಸಿಷನ್ ಇದೆ. ನಿಮ್ಮ ಮುಂದೆ ಸ್ಕ್ರೀನ್ ನಲ್ಲಿ ಒಂದು ಟೇಬಲ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೋಡಿ. ಕಡಿಮೆ ಆದಾಗ ಜಾಸ್ತಿ ಆದಾಗ ಏನೆಲ್ಲ ಆಗಬಹುದು? ಜಿಂಕ್, enzymes containing the elements from and active forms, carbonic anhydrase, peptidase, ಇದೆಲ್ಲ ಎನ್ಸೈಮ್ಗಳ ಹೆಸರುಗಳು ಸ್ನೇಹಿತರೆ. ನಿಮಗೆ ಈ ಎನ್ಸೈಮ್ಗಳ ಮೇಲೆ ಪ್ರಶ್ನೆ ಇರುತ್ತೆ. ಪಾಲಿಮರೇಸ್, ಜಿಂಕ್ ಫಿಂಗರ್. ಇನ್ನು ಇದರ ಕೆಲಸಗಳೇನು? ಪ್ರೋಟೀನ್ ಮೆಟಬಾಲಿಸಮ್, ಲಿಪಿಡ್ ಮೆಟಬಾಲಿಸಮ್, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಮತ್ತು ಬೋನ್ ಮೆಟಬಾಲಿಸಮ್. ಸೊ ಎಲ್ಲಾ ಮೆಟಬಾಲಿಸಮ್ಗಳಲ್ಲಿ ಜಿಂಕ್ ಪ್ಲೇಸ್ ಎ ಮೇಜರ್ ರೋಲ್. ಇದು ಕಡಿಮೆ ಆದಾಗ ನಿಮ್ಮ ದೇಹದಲ್ಲಿ ಏನ್ ಮಾಡುತ್ತೆ? ಗ್ರಾಜುಯಲಿ it starts creating some eruptions. Associated symptoms, stomatitis, glottitis, ಸುಮಾರು ಸಮಸ್ಯೆಗಳು. ಹೊಟ್ಟೆ, ದೇಹ, ಬೇರೆ 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 ಭಾಗಗಳಲ್ಲಿ ನ್ಯೂನತೆಗಳು ಕಾಣುತ್ತೆ. ನೇಲ್ ಕಲರ್ ಚೇಂಜ್ ಆಗತ್ತಂತೆ, ನೇಲ್ನ ರೂಪವೇ ಚೇಂಜ್ ಆಗುತ್ತೆ. ಯು ಹ್ಯಾವ್ ಡಯರಿಯಾ, ವಾಮಿಟಿಂಗ್, ಫೀವರ್. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಕರೋನಾ ಬಂದಂಥ ಪೀರಿಯಡ್ನಲ್ಲಿ ನಮ್ಗೆ ಎರಡೇ ಐಟಮ್ ಕೊಟ್ಟದ್ದು. ಒಂದು ಡೋಲೋ 650 ಅಥವಾ ಪ್ಯಾರಾಸಿಟಮಲ್ ಕಂಟೆಂಟ್ ಇರುವಂಥ ಒಂದು, ಮತ್ತೊಂದು ವೈಟಮಿನ್ ಟ್ಯಾಬ್ಲೆಟ್ಸ್. ವೈಟಮಿನ್ ಸಪ್ಲಿಮೆಂಟ್ಸ್ ಯಾಕೆ ಅಂದರೆ ಇಂಥ ಮೆಟೀರಿಯಲ್ ನಮ್ಮ ದೇಹದಲ್ಲಿ ಕಡಿಮೆ ಆಗಿರುತ್ತೆ, ಅದನ್ನು ರೀಪ್ಲೇಸ್ ಮಾಡೋಕ್ಕೋಸ್ಕರ. ಡೀಟೇಲ್ಡ್ ವುಂಡ್ ಹೀಲಿಂಗ್, ಗಾಯ ನಿಧಾನಕ್ಕೆ ಒಣಗುವಂಥದ್ದು. ಡ್ವಾರ್ಫಿಸಮ್, ಗ್ರೋತ್ ರಿಟಾರ್ಡೇಷನ್, ಕುಬ್ಜವಾಗುವಂಥದ್ದು. ನೆಗೆಟಿವ್ ಇಂಬ್ಯಾಲೆನ್ಸಸ್, ಈ ಥರದ್ದು ನೋಡಿ. ಒಂದು ವಸ್ತು ಇದು ನಮ್ಮಲ್ಲಿ ದೇಹಕ್ಕೆ ಬೇಕಾಗಿರೋದೇ ಬಹಳ ಟ್ರೇಸಸ್ನಲ್ಲಿ, ಅಂಡ್ ಇಟ್ ಕ್ಯಾನ್ ಲೀಡ್ ಟು ಹ್ಯೂಜ್ ಪ್ರಾಬ್ಲಮ್ಸ್ ಇನ್ ದ ಬಾಡಿ. ಮೆಂಟಲ್ ಸಿಂಪ್ಟಮ್ಸಿಗಂತೂ ತುಂಬ ತೊಂದರೆ ಆಗುತ್ತೆ, ಡಿಪ್ರೆಷನ್ಗೆ ಹೋಗುವಂಥದ್ದು. ಸಾಕಷ್ಟು ಜನ ಕೇಳಿದ್ರೆ, ಇತ್ತೀಚೆಗೆ ಒಬ್ಬ ಪ್ರಭಾವಿ ಹುಡುಗಿಯೇ ಸೂಯಿಸೈಡ್ ಮಾಡ್ಕೊಳ್ಳು, ಅಷ್ಟೊಂದು ಓದಿದ್ಲ ಅವಳು. ಕಾರಣ ಇಷ್ಟೇನೆ, ದೇಹದಲ್ಲಿ ಆಗ್ತಕ್ಕಂಥ
ಕೆಮಿಕಲ್ ಇಂಬ್ಯಾಲೆನ್ಸಸ್, ಕೆಮಿಕಲ್ ವೇರಿಯೇಷನ್ಸ್, ಇದೆಲ್ಲ ಪ್ರಾಬ್ಲಮ್ಸ್ಗೆ ಈಲ್ಡ್ ಮಾಡಿಕೊಡುತ್ತೆ. And acute problems can lead to iron copper deficiency, nausea, vomiting, abdominal pain, melena, hypermylasemia, ಮತ್ತೆ hypotension. Hypotension is very dangerous, low BP, lung edema, diarrhea, jaundice. ಎಷ್ಟು ತರದ ಸಮಸ್ಯೆ ನೋಡಿ. ರೆಡ್ಯೂಸ್ಡ್ ರಿಪ್ರೊಡಕ್ಟಿವ್ ಫಂಕ್ಷನ್, ಡ್ವಾರ್ಫಿಸಮ್, ಟೇಸ್ಟ್ ಡಿಸಾರ್ಡರ್, ಹಿಪೋಸ್ಮಿಯಾ, ಅನೇಮಿಯಾ. ಟ್ರೇಸ್ ಎಲಿಮೆಂಟ್ ಆದಂಥದ್ದು ಇಷ್ಟೆಲ್ಲ ತೊಂದರೆ. ಅಂದ್ರೆ ನಮ್ಮ ದೇಹದಲ್ಲಿ ಇರಬೇಕಾದ ಅಂಶವೇ ಅದು ಅತಿ ಕಡಿಮೆ, ಆದ್ರೆ ಅದು ಏನೆಲ್ಲ ತೊಂದರೆಗಳನ್ನು ಮಾಡಕ್ ಸಾಧ್ಯ. ಹಾಗೆ ಕಾಪರ್, ಕ್ರೋಮಿಯಂ, ಸೆಲೇನಿಯಂ, ಮಾಲಿಬ್ಡಿನಮ್, ಕೋಬಾಲ್ಟ್ ನೋಡಿ, ವೈಟಮಿನ್ B12 ನಲ್ಲಿರ್ತಕ್ಕಂಥದ್ದು, ಹಿಮೋಫಿಸಿಸ್, ಕಡಿಮೆ ಆದ ಕೂಡಲೇ ಇಟ್ ಬಿಕಮ್ಸ್ ಹ್ಯೂಜ್ ಅನೇಮಿಕ್ ಪೇಷಂಟ್ಸ್ ಆಗ್ತಾರೆ. ಜಾಸ್ತಿ ಆದರೂ ಕೂಡ ದೇಹಕ್ಕೆ ತುಂಬಾ ತೊಂದರೆ. ದಿಸ್ ಗೆಟ್ಸ್ ಇನ್ ಟು ಕೋಬಾಲ್ಟ್ ಪಾಯ್ಸನಿಂಗ್ ಅಂತ. ಕೂತಲ್ಲೇ ಕೀವು ಹಿಡಿಯೋದು, ಕೂತಲ್ಲೇ ಕೊಳೆತು ಹೋಗುವಂತ ವ್ಯವಸ್ಥೆ ಆ ದೇಹದಲ್ಲಿ ಆಗತ್ತಂತ ಅವರಿಗೆ, ಕೋಬಾಲ್ಟ್ ಪಾಯ್ಸನಿಂಗ್ ಅನ್ನೋ. ಅಯೋಡಿನ್ ಬಂದು ಥೈರಾಯ್ಡ್ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್. ಎಷ್ಟು ಜನ ಸಫರ್ ಆಗ್ತಾ ಇದ್ದಾರೆ ಇವತ್ತು ಅಯೋಡಿನ್ ಡಿಫಿಷಿಯನ್ಸಿ. ಟಿಶ್ಯೂ ಮೆಟಬಾಲಿಸಮ್, ಗಾಯ್ಟರ್ ಹೈಪೋಥೈರಾಯ್ಡಿಸಮ್ ಅಂಡ್ ಗಾಯ್ಟರ್ ಹೈಪೋಥೈರಾಯ್ಡಿಸಮ್. ಹೈಪೋ ಮತ್ತೆ ಹೈಪರ್ ಎರಡೂ ಇದೆ ನೋಡಿ. ಸೊ ಪ್ರತಿಯೊಂದು ಎಲಿಮೆಂಟು ಈ ರೀತಿ ನಮಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಈ ಚಾರ್ಟ್ ಏನಿದೆಯಲ್ಲ ಸ್ನೇಹಿತರೆ, ಇದು ನಾನೇನು ತಯಾರಿ ಮಾಡಿದ್ದಲ್ಲ, ನೆಚ್ಚಿಂದ ನಿಮಗೆ ಡೈರೆಕ್ಟ್ ಆಗಿ ಒದಗಿಸಿರ್ತಕ್ಕಂಥದ್ದು. ಸಾಕಷ್ಟು ವಿಷಯಗಳಿಂದ ಸಿಗತ್ತೆ, ನೀವು ಅದನ್ನ ಮುಂದೆ ನೋಡ್ತಾ ಹೋಗ್ಬೇಕು. ಸೊ ನನ್ನ ಮುಂದೆ ಇದ್ದಂತ ಇಷ್ಟು ಆಲೋಚನೆಗಳನ್ನ ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಒಂದು ಪ್ರೆಸೆಂಟ್ ಅನ್ನ ಮಾಡಿದ್ದೀನಿ ನಾನು. ದೇಹದಲ್ಲಿರ್ತಕ್ಕಂಥ ಈ ತರ ನಾನಾ ರೀತಿಯಾದಂಥ ಎಲಿಮೆಂಟ್ಸ್, ನಾನಾ ಆಲೋಚನೆಗಳನ್ನ, ನಾನಾ ಪ್ರಕ್ರಿಯೆಗಳನ್ನ ನಡೆಸುತ್ತೆ ಇದು. ಸೊ ಇದರ ಸವಿಸ್ತಾರವಾದಂಥ ವಿಷಯಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ KSTA ಹೃತ್ಪೂರ್ವಕವಾಗಿ ನಾನು ವಂದಿಸ್ತಾ ನನ್ನ ಮಾತನ್ನ ಇಲ್ಲಿ ವಿರಾಮಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಸುಲಭವಾಗಿ ಅರ್ಥವಾಗುವಂತೆ ಹೇಳ್ಕೊಟ್ಟಿದ್ದೀರಾ. ಎನಿ ಕ್ವಶನ್ಸ್ ಫ್ರಮ್ ದ ಪಾರ್ಟಿಸಿಪೆಂಟ್ಸ್, ಸ್ಟೂಡೆಂಟ್ಸ್ ಆರ್ ಟೀಚರ್ಸ್, they can ask in the chat box, they can mention, or they can raise their virtual hand so that we can unmute them. You can directly speak to sir and ask your questions. Meanwhile, I request our honorable member, Professor Srinivas Sedapur sir, to give their inputs or any questions. Sir, please. No, I don't have any questions. There are many interesting things he has told. I presume Professor Manjunath is from chemistry background, chemistry stream. ಹೌದು ಸರ್, ಹೌದು ಹೌದು. Rather than biology stream. Because sometimes the usage of terms like regulation, function, involvement are interchangeably used. Regulatory means something else. Okay. These elements don't have a role, a regulatory role. They have signaling role. They have a role in many other things, like even nerve impulse transmission and all that. They don't have a direct role, but they, for example, they cause electrical potential changes. So as a result, the impulse passes. But regulatory calcium is involved in nerve transmission, but it is not called the regulatory, but it is a signaling hormone, substance. So one can sometimes even start calling it a hormone also. It's different. Okay. Like a nitrous oxide also, we call it as a hormone, or laughing gas. That also we call it as a hormone now. So practically many things qualified that way, but some of the terms one has to be really a bit careful in using. Regulation and all. Regulation is mostly done by regulatory proteins in the body. We have two kinds of protein. One is functional protein,
That is regulatory protein. Another is structural proteins, which provide structure to the skeletal structure, everything to the. And the enzymes work as regulatory proteins. So that is how it is. And of course, most of the other trace elements, etc., they are used as cofactors in the metabolism along with the coenzymes. I mean, enzymes, they work as cofactors. They don't have any regulatory role, etc. But they serve as a cofactor. Otherwise, the enzymes will not function because they need this cofactor also. Yes, exactly. ಆ ಸೆನ್ಸ್ ಒಳಗೆ ಅವು ಬೇಕಾಗ್ತವೆ, ಬಟ್ ಇನ್ ಟ್ರೇಸ್ ಕ್ವಾಂಟಿಟೀಸ್. So that is fine. So otherwise, it was very interesting talk. There were many interesting information you have provided, purely from a chemical stream, but you have made good effort in talking about their possible role in the maintenance of homeostasis in a way that is entire body's physiological functions and all that. Good effort, but if you also read a bit of biology, then it can become much more. Because I am a biologist, I know little chemistry, but I am from a biology stream. So I look at just that a little differently, and I would rather be careful in using some of the terms, and also like statements like if you have more sulfur you will glow. It doesn't happen, honestly. That is, everything is to do with how much melanin we have in our cells. Okay, melanin content decides whether we are dark or fair, complex, and all this. Again, one is genetic, another is we are also influenced by the environment in which we live. For example, Europeans are very fair because there the sunlight is so rare. Whenever there is sunlight, they need to absorb it. So their skin is light, then they absorb more. Dark skin is adaptation for tropical countries like South Africa, South India, and all that. Actually, because the melanin will help in protecting from ultraviolet radiation. So if somebody is darker than me, I should not really. I should feel that he must be very happy because he is much more protected from the ultraviolet radiation than I am, let us say. So these are all there. So one has to be a bit careful in making generalized statements which may or may not be 100% true. Because we are science people, so we need to be a little more, particularly when we are talking to PUC students, we should convey them what is totally right. So I think that is the only comment or suggestion I want to give you. Thank you. Please take it as purely as a suggestion. Thank you, sir. Thank you so much. Because often we don't realize what we do. For example, we wear cheap quality sunglasses, right? More for fashion than to ban the ultraviolet radiation. That doesn't happen. Only high quality, good quality, like a Ray-Ban. Sometimes people call it as a Ray-Ban sunglasses. It's not Ray-Ban, it's the Ray-Ban. So only those high quality glasses will ban the ultraviolet rays, so the eyes are protected. But otherwise, you use cheap sunglasses available in Jatras and cheap. Then what happens? You don't know what it is blocking and what it is allowing. It may allow UV to come in and hit us and block others. Then it will be more severe. It is more dangerous. Whole light is better. Entire spectrum of light is much better than focused ultraviolet light, things like that. That can happen. So we need to educate people in a different way. So it was a very good effort, Professor Manjunath. I really appreciate you made this elements topic very interesting. Otherwise, it would look very dull and boring topic. But you made it interesting because you brought the relevance to biological system, living systems, and things like that. But it could be little more, as I said, focused, and some of these statements could be avoided, which are not like. Students may not realize, but we don't have to tell them. Definitely. Similarly, for example, when you're talking about the importance of oxygen, what happens if oxygen is not there? We die, of course, we know that. But then where exactly does it hit us?
It's ultimately the electron transporter. At the end of the Krebs cycle, we need that. If that doesn't happen, we are in trouble. So some of these things, could be brought, made things could be become much more important, because otherwise we say, oh, if we are strangled, we die. But why? So what if oxygen is not there for half an hour? How does it matter? No, we die instantly. So what exactly happens? That type of things, if you bring in, it could become even more exciting for students to appreciate, and any listener for that matter. But otherwise, most of us, we don't know. Oxygen illa kutiಗೆ ಒತ್ತಿದ್ರು ಸಾಕ್ತರು ಕುತ್ತಿಗೆ ನೇಣು ಹಾಕೊಂಡು ಸತ್ತು ಕರೆಕ್ಟ್ ಹೌದು. But as a scientist, we should want to know where exactly that lack of oxygen hit us. Aerobically ಅದು hit ಆಗ್ತದೆ. Anaerobic reaction can only last for few seconds. For example, whatever glucose we have or glycogen we have, we can break down and use it and survive, but that will last us for 25 to 30 seconds only. Exactly. Not at all. More. Afterwards, Krebs cycle takes over, and that, for example, in boxing and all that, first few punches when a boxer gives, he would have finished his ATP first, and then he would have finished his glucose, and then he depends on only Krebs cycle. If there is no oxygen, Krebs cycle or citric acid cycle, whichever you call, stops. And that stops, what can you do? Nothing. So these are the things which one can make it a little technical, scientific. But anyway, I congratulate you for making what appears to be a technically, seemingly dull topic. You have made it very, very interesting. Actually, when I looked at the topic, for a minute, I was wondering whether to continue to listen or stop it. What is there? I am not interested in chemistry. I'm not interested in periodic table. But as I went on listening patiently, I realized there's something important information also you are giving, and I really enjoyed it that way. That was very good. Congratulations once again, and it's fine. Thank you very much. Thank you very much, sir. Such a wonderful incremental inputs for all of us. Now, if any questions, the students will be asking through offline, sir, either through mail or WhatsApp. We will get back to you on that time. So meanwhile, we would like to wind up this session by giving a vote of thanks. First and foremost, I would like to thank Dr. C.K. Manjunath, sir, Professor S.M. VATM, Bantwal, Udupi, for giving such wonderful Kannada lecture on this elements of human body, its surprises and secrets. On behalf of all the participants and on behalf of all the teachers and KST staff and on my own behalf, thank you very much, sir. Thank you. So I would like to thank on behalf all our honorable member Professor S. Saidapur sir for being with us in this session and giving inputs to improve our webinar series. Thank you very much, sir, on behalf of KST and on behalf of all the participants. Thank you very much. I don't say improve, refine. Yes, sir. Refine, sir. Refine, sir. It was a good talk. Absolutely. For a chemistry person to talk all these things is not easy. He has put a lot of effort. I actually appreciate. I only suggested because he seems to be giving lectures frequently. So I thought if he refines, it is good for everybody. That's all. I don't say improvement. No. Yes, sir. Yes, sir. Refinement input, sir. Thank you, sir. That is required for everybody. Yes, for sir. Me also, every time I improve, every time I go to class, yes, sir. Next time I try to refine it a bit, right? Yes, sir. Yes, sir. That's for everybody. Every day is learning process, sir, as you said, sir. Exactly, yes, exactly. Thank you very much. Thanks to him, I could recollect some of my old information because I retired 15 years ago. So, that was nice. Thank you so much. Thank you very much, sir. Also, I would like to thank our chairman, Professor S. Ayappan, sir, our CEO, Dr. A.M. Ramesh, sir, our senior scientific officer, Dr. Anand, and Dr. Vikesh Srinivasu, and my other colleagues, Anthony Lobo, J.C. Degoda, Prema, and other non-technical persons who are behind this successful event. Also, last but not least, I would like to thank all our participants, students, and teachers who have joined in WebEx Cisco platform as well as in the YouTube platform. Thank you very much once again. If you have any queries, any questions, please do contact us. You can give your feedback to our email ID
either ksta.gok@gmail.com or training or webinar series email.com. You can contact us and you can give your feedback also. With this, we would like to wind up, and please be in touch with our social Instagram, Facebook, or Twitter accounts of the KST Academy and LinkedIn channel also, so that you will get updates of the upcoming programs. Thank you very much. With this notes, I would like to wind up today's session. Thank you very much once again, Manjunath sir, Sedapur sir. Thank you. Thank you, sir. Thank you.